विद्या विरक्त्यादि सद्गुणौगाकरानहं वादिराज गुरून् वंदे हयग्रीव पदाश्रयान् भक्तानां मानसां भोज भानवे कामधेनवे नमतां कल्पतरवे जयेन्द्र गुरवे नमः। मूकोऽपि यत्प्रसादेन मुकुन्द शयनायते राजराजायते रिक्तः राघवेन्द्रं तमाश्रये। सुषमेन्द्र कराब्जोत्तम राघवेन्द्र गुरुप्रियं सुयतीन्द्र गुरुं वंदे मूलरामार्चने रतम्। जलज्येष्ठ निभाकारं जगदीश पदाश्रयं जगदीतल विख्यातं जगन्नाथ गुरुं भजे। हरिवाय गुरुभ्यो नमः। अधुना पीठದಲ್ಲಿ ವಿರಾಜಮಾನರಾದ ಶ್ರೀ ಶ್ರೀ ಶ್ರೀಪಾದಂಗಳವರ ಅಡಿದಾವರೆಗಳಲ್ಲಿ ಅನಂತಾನಂತ ಭಕ್ತಿಪೂರ್ವಕ ಪ್ರಣಾಮವನ್ನು ಸಮರ್ಪಣೆ ಮಾಡುತ್ತಾ ಇಲ್ಲಿ ಸೇರಿರತಕ್ಕಂತಹ ಸಮಸ್ತ ಸಜ್ಜನವೃಂದಕ್ಕೆ ವಂದಿಸುತ್ತಾ ಈ ಪ್ರವಚನ ಕಾರ್ಯಕ್ರಮದಲ್ಲಿ ರಾಘವೇಂದ್ರ ಸ್ವಾಮಿಯವರ ಪೂರ್ವಾಶ್ರಮದ ಸೋದರಿಯಾಗಿರ್ತಕ್ಕಂತಹ ನಾರಾಯಣಾಚಾರ್ಯರು ರಚನೆ ಮಾಡಿದ ರಾಘವೇಂದ್ರ ವಿಜಯ ಎಂಬುವ ಗ್ರಂಥದ 6ನೆಯ ಸರ್ಗದಲ್ಲಿ ನಾವು ನಿನ್ನೆ 65 ಶ್ಲೋಕವನ್ನು ನೋಡಿದ್ದೇವೆ. 66ನೇ ಶ್ಲೋಕದಲ್ಲಿ ವೆಂಕಟನಾಥರಿಗೆ ಸುಧೀಂದ್ರ ತೀರ್ಥರ ಆಶ್ರಮ ತಗೋ ಅಂತ ಹೇಳಿದರು. ಅದಕ್ಕೆ ಪೂರಕವಾಗಿ ವೆಂಕಟನಾಥರ ಕನಸಲ್ಲಿ ಪ್ರಾತಃ ಕಾಲದಲ್ಲಿ ಸಾಕ್ಷಾತ್ ವಿದ್ಯಾ ಮಾತೆಯಾಗಿರ್ತಕ್ಕಂಥ ಸರಸ್ವತೀ ದೇವಿ ಕನಸಲ್ಲಿ ಬಂದು ವೆಂಕಟನಾಥ ನೀನು ಪೀಠದಲ್ಲಿ ಅಲಂಕಾರ ಮಾಡಲೇಬೇಕು, ಕಾರಣ ಚತುರ್ಯುಗ ಮೂರ್ತಿ ಮೌಲರಾಮದಲ್ಲಿ ಪೂಜೆ ಮಾಡಬೇಕಾದ್ರೆ ಸನ್ಯಾಸಿಗಳೇ ಆಗಬೇಕೇ ವಿನಃ ಗೃಹಸ್ಥಾಶ್ರಮಗಳು ಮಾಡೋಗಿಲ್ಲ. ಒಂದು. ಎರಡನೇದು, ನೀನು ತಗೊಳ್ಳದೆ ಹೋದ್ರೆ ನಿಮ್ಮ ಗುರುಗಳು ಕೇವಲ 2 ವರ್ಷ ಮಾತ್ರ ಪೀಠದಲ್ಲಿರ್ತಾರೆ, ಕಾರಣ ನೀನು ತಗೊಂಡು ಮುಂದೆ ಪೀಠವನ್ನು ಉದ್ಧಾರ ಮಾಡೋಕ್ಕಾಗುತ್ತೆ. ಯಾಕೆಂದ್ರೆ ಮಠಗಳಲ್ಲಿ ಪಾಠ ಪ್ರವಚನ ಪುರಾಣ ಇತಿಹಾಸ ಎಲ್ಲ ಕೂಡ ನಡೆಯಬೇಕಾಗುತ್ತೆ, ಕಾರಣ ಈ ಆಶ್ರಮ ತಗೋ ಅಂತೇಳಿ ವಿದ್ಯಾದೇವಿ ಸರಸ್ವತೀ ದೇವಿ ವೆಂಕಟನಾಥರ ಕನಸಲ್ಲಿ ಬಂದು ಹೇಳಿದರು. ಅದಕ್ಕಿಂತ ಪೂರ್ವದಲ್ಲಿ ಸುಧೀಂದ್ರ ತೀರ್ಥ ಹೇಳಿದರು. ಇವೆರಡೂ ಕೂಡ ಅಯೋಮಯವಾಗಿ ವೆಂಕಟನಾಥರು ಭಗವಂತನ ಇಚ್ಛೆ ಇರಬೇಕು ಅಂತೇಳಿ ಸರಿ ಅಂತೇಳಿ ಆ ವೆಂಕಟನಾಥಾಚಾರ್ಯರು ಒಪ್ಪಿಕೊಂಡ್ರು ಸನ್ಯಾಸಕ್ಕೆ. ಒಪ್ಪಿಕೊಂಡ ತಕ್ಷಣ ಅವರು ಗುರುಗಳಾಗಿರ್ತಕ್ಕಂಥ ಸುಧೀಂದ್ರ ತೀರ್ಥರಿಗೆ ಬಹಳ ಸಂತೋಷ ಆಯ್ತು, ಒಳ್ಳೆ ಶಿಷ್ಯ ಸಿಕ್ಕಿದ್ದಾನೆ ಅಂತೇಳಿ ತಕ್ಷಣದಲ್ಲೇ ವ್ಯವಸ್ಥೆ ಮಾಡಿದ್ರು. ಯಾಕಂದ್ರೆ ಒಳ್ಳೆ ಕಾರ್ಯ ಮಾಡ್ಬೇಕಾದ್ರೆ ಶುಭಶ್ಯ ಶೀಘ್ರಂ ಅಂತ ಹೇಳಿದ್ದಾರೆ. ದಾನ ಕೊಡಬೇಕು ಅಂತ ಹೋಗ್ತೀವಿ, ಎಡಗಾಯಿ ದುಡ್ಡು ಇರುತ್ತೆ, ತಕ್ಷಣ ಬಲಗಾಯಿ ಕೊಟ್ಬಿಡ್ಬೇಕು ದಾನನ. ಮತ್ತೆ ಎಲ್ಲಾದ್ರೂ ಸ್ವಲ್ಪ ಲೇಟ್ ಆಗ್ಬಿಟ್ರೆ ಎಡಗಾಯಿ ಬೇಡ ಜೋಡಿ ಸೇರಿಸ್ಕೊಂಡ್ ಬಿಡುತ್ತೆ, ಪುಣ್ಯ ಕೆಲಸ ಅಲ್ಲ, ಅದು ಅಡ್ಡ ಬರುತ್ತೆ. ಆದ್ರಿಂದ ಒಳ್ಳೆ ಕೆಲಸ ಮಾಡ್ಬೇಕಾದ್ರೆ ತಕ್ಷಣದಲ್ಲೇ ಮಾಡಬೇಕು ಅಂತ ಯೋಚನೆ ಮಾಡಿದ್ರು ಸುಧೀಂದ್ರ ತೀರ್ಥರು. ಎಲ್ಲಿದ್ರು ಅವರು? ಕಾವೇರಿ ತೀರದ ಕುಂಭಕೋಣದಲ್ಲಿದ್ರು. ಕುಂಭಕೋಣದಲ್ಲಿ ಸುಧೀಂದ್ರ ತೀರ್ಥರ ಗುರುಗಳಾಗಿರ್ತಕ್ಕಂತಹ ವಿಜಯೇಂದ್ರ ತೀರ್ಥರ ಬೃಂದಾವನ, ಆ ವೃಂದಾವನದಲ್ಲಿ ಇವರು ವಾಸವಾಗಿದ್ರು. ಅಲ್ಲೇ ಆಶ್ರಮ ಕೊಟ್ಬಿಟ್ರೆ ವೆಂಕಟನಾಥರಿಗೆ ಚಿಕ್ಕ ಮಗು ಇದೆ, ಚಿಕ್ಕ ವಯಸ್ಸಿನ ಹೆಂಡತಿ ಇದ್ದಾಳೆ. ಆಶ್ರಮ ಸಮಯದಲ್ಲಿ ಹೆಂಡತಿ ಬಂದು ಏನಾದ್ರು ತೊಂದರೆ ಆಗ್ಬಿಟ್ರೆ ಕಷ್ಟ. ಒಂದು ವೇಳೆ ಆಶ್ರಮ ಆಯ್ತು ಅಂತ ಗೊತ್ತಾಗ್ಬಿಟ್ರೆ ಹೆಂಡತಿ ಏನ್ ಮಾಡ್ತಾಳೆ? ಆತ್ಮಹತ್ಯೆ ಮಾಡ್ಕೊಳ್ತಾಳೆ, ಪ್ರಾಣ ಕಳ್ಕೊಂಡ್ಬಿಡ್ತಾಳೆ. ಇದೆಲ್ಲ ತೊಂದರೆ ಆಗಿ ವಿಘ್ನ ಬರುತ್ತೆ, ಬೇಡ ಅಂತೇಳಿ ತಕ್ಷಣದಲ್ಲಿ ಅವರು ಆ ಕುಂಭಕೋಣವನ್ನು ಬಿಟ್ಟು ಅಲ್ಲಿಂದ ಪ್ರಯಾಣ ಮಾಡಿ ಬೇರೆ ಕಡೆ ಹೋಗ್ಬೇಕು ಅಂತ ವ್ಯವಸ್ಥೆ ಮಾಡಿಕೊಂಡ್ರು. ಆಗ ವೆಂಕಟನಾಥರಿಗೆ ಆಶ್ರಮ ಕೊಡ್ತಕ್ಕಂಥದ್ದು ವಿಶೇಷವಾಗಿ ಸಿದ್ಧ ಆಯಿತು. ಆದರೆ ಆಶ್ರಮವನ್ನು ಅಲ್ಲಿ ಕೊಡೋದು ಬಹಳ ಕಷ್ಟ, ಅದಕ್ಕೆ ಬೇರೆ ಊರಿಗೆ ಹೋಗ್ಬೇಕು. ಎಲ್ಲಿ ಹೋಗೋಣ ಅಂದ್ರೆ ಪಕ್ಕದಲ್ಲೇ ತಂಜಾವೂರು ಅಂತ ಕುಂಭಕೋಣದಿಂದ ಸ್ವಲ್ಪ ದೂರ 1-1.5 ಗಂಟೆ ಪ್ರಯಾಣ, ಜಿಲ್ಲೆ ಆಗಿದೆ ಈಗ ಅದು. ಅಲ್ಲಿ ಕೊಡೋಣ ಅಂತೇಳಿ ರಾಜನಿಗೆ ವ್ಯವಸ್ಥೆ ಎಲ್ಲ ಮಾಡಿದ್ರು. ತಂಜಾವೂರನ್ನು ಕೊಡಬೇಕಾದ್ರೆ ಸರಿಯಾದ ಸಮಯ, ಸರಿಯಾದ ಇದು ಎಲ್ಲ ಕೂಡ ಬೇಕಲ್ಲ. ಒಳ್ಳೆ ಸಮಯ ಬೇಕು, ಒಳ್ಳೆ ದಿನ ಬೇಕು, ಒಳ್ಳೆ ತಿಥಿ ಬೇಕು, ಒಳ್ಳೆ ವಾರ ಬೇಕು, ನಕ್ಷತ್ರ ಬೇಕು, ಒಳ್ಳೆ ಲಗ್ನ ಇರಬೇಕು. ಅಂತಹ ಎಲ್ಲ ಇರತಕ್ಕಂತಹ ದಿನವನ್ನು ನೋಡಿಕೊಂಡು ಆಶ್ರಮ ಕೊಡಬೇಕು ಅಂತೇಳಿ ನಿಶ್ಚಯ ಮಾಡಿಕೊಂಡು ವ್ಯವಸ್ಥೆ ಮಾಡಿಕೊಂಡು ಲಗ್ನೇ ಲಗ್ನ ಗುಣೇ ಲೀಲಂಪ ಗುರುಣ ದೃಷ್ಟೇ ವೃಷ್ಟೇ ದ್ವಿಜೈ ಏನಂ ಸಮೃದ್ಧ ಭಾಗದೀಹಿ ಭಗವೋ ಬ್ರಹ್ಮೇತು ಧೀರ್ಯ ಸ್ಥಿತಂ. ಒಳ್ಳೆ ಶುಭ ಮುಹೂರ್ತ, ಶುಭ ಲಗ್ನವನ್ನು ನೋಡಿಕೊಂಡು ಒಳ್ಳೆ ಲಗ್ನದಲ್ಲಿ ವೆಂಕಟನಾಥರಿಗೆ ಆಶ್ರಮ ಕೊಡಬೇಕು ಅಂತೇಳಿ ತಂಜಾವೂರಲ್ಲಿ ವ್ಯವಸ್ಥೆ ಮಾಡಿಬಿಟ್ಟು ವೆಂಕಟನಾಥರು ಕರ್ಕೊಂಡೋಗಿ ಆ ವೆಂಕಟನಾಥರಿಗೆ ಮೊದಲು ಸನ್ಯಾಸಿ ಆಗಬೇಕಾದ್ರೆ ಎಲ್ಲವನ್ನು ತ್ಯಾಗ ಮಾಡಬೇಕು ಅಂತ ಹೇಳ್ತಾರೆ. ಮೊದಲು ಕೃತ ಕಾರ್ಯ ಮಾಡಿಸ್ತಾರೆ ಅವ್ರ ಕಡೆಯಿಂದ, ಅವ್ರ ಅಪ್ಪ ಅಮ್ಮನಿಗೆ ಶ್ರಾದ್ದವನ್ನು ಮಾಡಿಸ್ಬಿಡ್ತಾರೆ. ಅದು ಲಾಸ್ಟ್ ಜೀವನದಲ್ಲಿ. ತಮ್ಮ ಶ್ರಾದ್ದವನ್ನು ಕೂಡ ಮಾಡ್ಕೊತಾರೆ, ಆತ್ಮಶ್ರಾದ್ದ ಅಂತ. ಮುಂದೆ ಮರದ ಯಾರಿರ್ತಾರೆ?
ಸನ್ಯಾಸಿಗಳು ಸತ್ತ ಮೇಲೆ ಅವ್ರ ಮಕ್ಕಳು ವೈದಿಕ ಮಾಡೋಂಗಿಲ್ಲ. ಯಾರೇ ಮಾಡ್ಬೇಕು ಅಂದ್ರೆ ಆ ತಾತಾನೇ ಮಾಡ್ಬೋದು ಬೇಕಾದ್ರೆ. ತಾತ ಸನ್ಯಾಸಿ ಆಗಿಲ್ಲ ಅಂದ್ರೆ ಅದಕ್ಕೆ ಅಪ್ಪ ಸನ್ಯಾಸಿ, ತಾತ ಸನ್ಯಾಸಿ, ಮಗ ಸನ್ಯಾಸಿ ಆಗ್ಬಿಟ್ರೆ ಆ ವಂಶ ನಿರ್ನಾಮ ಅಂತ ಅರ್ಥ. ಅದು ಬ್ರಾಹ್ಮಣ ತುಳಿಯಲ್ಲ ಅಂತ ಅರ್ಥ. ಯಾಕಂದ್ರೆ ಪಿತಾಮಹ, ಪ್ರಪಿತಾಮಹ ಮೂರು ಕೂಡ ಸನ್ಯಾಸ ಪಿತೃಗಳು ಸನ್ಯಾಸಿ ಆಗಿದ್ದಾರೆ. ಆದ್ರಿಂದ ಅವ್ರ ಮೊಮ್ಮಗ ವೈದಿಕ ಯಾರಿಗೆ ಮಾಡ್ಬೇಕು? ಪಿತು ಇಲ್ಲ, ಪಿತಾಮಹ ಇಲ್ಲ, ಪ್ರಪಿತಾಮಹ, 3 ಜನ. ಅದಕ್ಕೆ ಅವ್ರೇನ್ ಮಾಡ್ತಾರೆ ಸನ್ಯಾಸಿ ಪರಂಪರೆಯಲ್ಲಿ ಅವ್ರಿಗೆ ಕೊಡ್ದಂಗೆ ಚಿಕ್ಕಪ್ಪನ ಮಕ್ಕಳಿಗೆ ಕೊಡೋದು, ದೊಡ್ಡಪ್ಪನ ಮಕ್ಕಳಿಗೆ ಕೊಡೋದು, ಹೀಗೆ ಮಾಡಿಕೊಂಡು ಕೊಟ್ಕೊಂಡು ಬಂದ್ರೆ ಅವಾಗ ದೋಷ ಇರೋದಿಲ್ಲ. ಕಂಟಿನ್ಯೂ ಅಪ್ಪ ಮಗ ಆಗ್ಬೋದು ವಿನ ಅಪ್ಪ ಮಗ ಮೊಮ್ಮಗ ಆಗೋಕ್ ಬರೋದಿಲ್ಲ. ಇದು ನಮ್ಮ ಮಾತು ಸಂಪ್ರದಾಯದಲ್ಲಿ. ಬೇರೆ ಸಂಪ್ರದಾಯ ನಂಗೆ ಗೊತ್ತಿಲ್ಲ. ಇರ್ಲಿ, ನಮ್ಮ ಮಾತು ಸಂಪ್ರದಾಯ ಈ ರೀತಿ ಇದೆ. ಯಾಕಂದ್ರೆ ಉಳಿಯೋದಿಲ್ಲ ನೋಡಿ. ವೈದಿಕ ಮಾಡ್ಬೇಕಾದ್ರೆ ತಂದೆ ಬೇಕು, ತಂದೆ ಸನ್ಯಾಸಿ ಆಗಿದ್ದಾನೆ, ತಾತನ್ ಮಾಡ್ಬೋದು, ತಾತ ಸನ್ಯಾಸಿ ಆಗಿದ್ದಾನೆ, ಮುತ್ತಾತ ಮಾಡ್ಬೋದು, ಅವನು ಸನ್ಯಾಸಿ ಆಗಿಬಿಟ್ಟಾನೆ. ಯಾರಿಗೆ ಮಾಡ್ಬೇಕು ವೈದಿಕ? ಬ್ರಾಹ್ಮಣ ಅಂತ ಹೊರಟೋಯ್ತು. ಅವ್ನು ಬ್ರಾಹ್ಮಣನೇ ಅಲ್ಲ, ಮೊಮ್ಮಗ, ಬರೀ ಮೊಮ್ಮಗ ಅಂದ್ರೆ ಆಗಿದ್ರೆ ಮಾತ್ರ. ನಮ್ಮ ಮಾಧ್ವ ಪರಂಪರೆಯಲ್ಲಿ ಯಾರು ಆ ರೀತಿ ಆಗಿಲ್ಲ. ಚಿಕ್ಕಪ್ಪ ಮಗ ದೊಡ್ಡಪ್ಪ ಮಗ ಕೊಟ್ಟಿದ್ದಾರೆ. ಉದಾಹರಣೆಗೆ ನಮ್ಮ ಸುಜೀಂದ್ರ ತೀರ್ಥರು ಸಾಕ್ಷಾತ್ ಮಗ ಅಲ್ಲ, ಯಾರು ಸುಷಿಮಿಂದ್ರ ತೀರ್ಥರು. ಸುಷಿಮಿಂದ್ರ ತೀರ್ಥ ಮಗನೇ ಆಗ್ಬೇಕು, ಆದ್ರೆ ತಮ್ಮನ ಮಗ. ಸುಜೀಂದ್ರ ತೀರ್ಥ ಪೂರ್ವ ತಮ್ಮನ ಮಗ ಆದ್ರೂ ಕೂಡ ತಮ್ಮನ ಮಗ. ಅದರಿಂದ ಅಲ್ಲಿಗೆ ವೈದಿಕಕ್ಕೆ ಯಾವ ತೊಂದರೆ ಆಗಲಿಲ್ಲ. ಹೀಗೆ ಬರ್ತಕ್ಕಂಥದ್ದಾಗಿದೆ. ಇಲ್ಲಿ ಪ್ರಸ್ತುತ ಇವ್ರಿಗೆ ಅದೀಹಿ ಭಗವೋ ಬ್ರಹ್ಮ ಅಂತಕ್ಕಂಥ ಮಂತ್ರದಿಂದ ಬ್ರಹ್ಮನನ್ನು ಒಲಿದಿ ಅಂತೇಳಿ ಅವರು ವಿಶೇಷವಾಗಿರ್ತಕ್ಕಂತಹ ಎಲ್ಲ ಕಾರ್ಯಗಳನ್ನು ಮುಗಿಸ್ಬಿಟ್ಟು ಅವರಿಗೆ ಸುಧೀಂದ್ರ ತೀರ್ಥರು ಆ ಉಚಿತವಾಗಿರ್ತಕ್ಕಂಥ ಆಶ್ರಮವನ್ನು ಕೊಡಲಿಕ್ಕೆ ವ್ಯವಸ್ಥೆಯನ್ನು ಮಾಡಿದ್ರು. ಸನ್ಯಾಸ ಆಶ್ರಮ ಬೇರೆ, ಪಟ್ಟಾಭಿಷೇಕ ಬೇರೆ. ಸನ್ಯಾಸಿ ನಾನು ಹೇಳ್ಬಿಟ್ಟು ನಂಗೆ ವೈರಾಗ್ಯ ಬಂದ್ಬಿಟ್ಟು ಸ್ವಾಮಿ ಹೆಂಡತಿ ಮಕ್ಕಳು ಯಾರು ಬೇಡ ಆಶ್ರಮ ಕೊಡಿ ಅಂತ ಯಾವ ಪೀಠಾಧಿಪತಿ ಬಂದ್ರೆ ಆಗ್ಲಪ್ಪ ಅಂತೇಳಿ ಸನ್ಯಾಸ ಕೊಟ್ಬಿಡ್ತಾರೆ. ಸನ್ಯಾಸಿ ಆದೆ. ಪೀಠಾಧಿಪತಿ ಆದ ಇಲ್ಲ. ಪೀಠಾಧಿಪತಿ ಆಗ್ಬೇಕಾದ್ರೆ ಸಮಸ್ತ ಪೀಠವನ್ನು ಕೂಡ ಶಿಷ್ಯನಿಗೆ ಸಮರ್ಪಣೆ ಮಾಡಬೇಕು. ಅವ್ರು ಮಾಡ್ತಕ್ಕಂಥ ಪೂಜೆ, ಅವ್ರ ವ್ಯಾಸಪೀಠ ಎಲ್ಲವನ್ನು ಕೂಡ ಶಿಷ್ಯರಿಗೆ ಕೊಟ್ಟು ಅವನ ತಲೆಯ ಮೇಲೆ ಬಂಗಾರದ್ದೋ ಬೆಳ್ಳಿದೋ ತಟ್ಟೆ ಇಟ್ಟು ಅದ್ರ ಮೇಲೆ ಸಾಲಿಗ್ರಾಮ ಶಿಲೆಗಳನ್ನಿಟ್ಟು ಶಂಖ ಇಟ್ಟು ಮುತ್ತು ರತ್ನಗಳಿಂದ ಅಭಿಷೇಕ ಮಾಡಬೇಕು. ಪಟ್ಟಾಭಿಷೇಕ ಅಂದ್ರೆ ಅದು ಪಟ್ಟಾಭಿಷೇಕ. ಅಲ್ಲಿ ಮಾಡಿದ್ರೆ ಅವರು ಉತ್ತರಾಧಿಕಾರಿ ಆಗ್ತಾರೆ. ಮುಂದಿನ ಪೀಳಿಗೆ ಅವ್ರು ಬರ್ತಾರೆ. ಸನ್ಯಾಸಿ ಒಬ್ಬ ಗುರುಗಳು 10 ಮಂದಿ ಸನ್ಯಾಸಿ ಕೊಡ್ಬೋದು. ಎಲ್ಲರೂ ಕೂಡ ಪಟ್ಟದ ಬರೋದಿಲ್ಲ. ಕೆಲವೊಂದು ಮಾತ್ರ ಬರ್ತಾರೆ ಪಟ್ಟದಲ್ಲಿ. ಕೆಲವೊಂದು ಯಾರಿಗೆ ಕೊಡ್ತಾರೆ ಒಬ್ಬರು ಮಾತ್ರ ಬರಲಿ ಸಾಧ್ಯ. ಆ ರೀತಿಯಾಗಿ ಸುಧೀಂದ್ರ ತೀರ್ಥರು ವೆಂಕಟನಾಥಾಚಾರ್ಯರಿಗೆ ಅವರು ಸ್ವಪ್ನ ಸೂಚನೆ ಮಾಡಿದಂತೆ ಆಶ್ರಮವನ್ನು ಕೊಟ್ಬಿಟ್ರು. ಆಶ್ರಮ ಕೊಟ್ಟ ಮೇಲೆ ನಾಮಕರಣ ಮಾಡ್ತಾರೆ. ಅವತ್ತು ನಕ್ಷತ್ರ ಏನು, ಅವತ್ತು ರಾಶಿ ಏನು, ಅದೇ ಅವ್ರ ಸನ್ಯಾಸಿಗಳಿಗೆ. ನಾವು ಸಂಕಲ್ಪ ಆ ಸ್ವಾಮಿ ಹೆಸರು ಹೇಳ್ಬಿಟ್ಟು ಅವೆಲ್ಲ ಸಂಕಲ್ಪ ಮಾಡ್ತೀವಿ, ಯಾವುದು ಅದೆಲ್ಲ ಹೇಳಿ. ಇದು ಮಾತ್ರ ಗೋತ್ರವಾಗಿಲ್ಲ, ಸನ್ಯಾಸಿ ಗೋತ್ರ ಇದೆ. ಆದ್ರಿಂದ ಅವ್ರೇನ್ ಮಾಡ್ತಾರೆ, ಸರಿ ಅಂತೇಳಿ ಇಂಥ ನಕ್ಷತ್ರ ಇದು ರಾಶಿ ಅಂದ್ರೆ ಆ ಜನ್ಮ ಅವತ್ತು ಬಂದಂಗೆ. ಎಂದು ಆಶ್ರಮವನ್ನ ಸ್ವೀಕಾರ ಮಾಡ್ತೀವೋ ಅವತ್ತಿನ ನಕ್ಷತ್ರ, ಅವತ್ತಿನ ರಾಶಿನೇ ಆ ಸನ್ಯಾಸಿ ಕೊನೆ ತನಕ ಬೃಂದಾವನ ಆಗೋ ತನಕ. ಅದಕ್ಕಿಂತ ಪೂರ್ವದಲ್ಲಿ ಪೂರ್ವಾಶ್ರಮದಲ್ಲಿ ಅವ್ರ ಹೆಸರು, ನಾಮ, ಜಾತ, ಗೋತ್ರ ಎಲ್ಲ ಇರ್ತಾರೆ, ಅವ್ರ ಸಂಬಂಧ ಇಲ್ಲ. ಆ ರೀತಿಯಾಗಿ ವೆಂಕಟನಾಥರಿಗೆ ಕೊಟ್ಟುಬಿಟ್ಟು ನಾಮಕರಣ ಮಾಡ್ತಾರೆ. ಹೆಸರಿಡಬೇಕಲ್ಲ, ಏನಂತ? ತಸ್ಯ ನಾಮ ಸದದೇ ಸದಾ ಶಿಷ ರಾಜ ಇವ ರಾಜಿತಶ್ರಿಯ ರಾಮಭದ್ರ ಇವ ಭದ್ರ ಭಾಜನಂ ತತ್ಕೃಪೇವ ಜಗತಾಂ ಹಿತೇ ರತಃ. ಈ ರೀತಿ ನಾಮಕರಣ ಮಾಡಿದ್ರು. ಯಾರು? ಸುಧೀಂದ್ರ ತೀರ್ಥರು. ಆ ಸ್ನಾನ ಮಾಡಿಸಿ ಎಲ್ಲ ಮಾಡಿ ಕ್ಷೌರಗಳನ್ನ ಮಾಡಿಸಿ ಬಟ್ಟೆ ಬದಲಾಯಿಸ್ಬಿಟ್ಟು ಸನ್ಯಾಸಿಯಾಗಿ ಕೂಡಿಸ್ಬಿಟ್ಟು ಅವರಿಗೆ ನಾಮಕರಣವನ್ನು ಮಾಡ್ತಾ ಇದ್ದಾರೆ. ಏನಂತ? ತಸ್ಯ ನಾಮ ಸದದೇ ಸದಾಶಿಷ. ಸುಧೀಂದ್ರ ತೀರ್ಥರು ಪ್ರತಿನಿತ್ಯ ಪೂಜೆ ಮಾಡುವಂತಹ ಮೂಲ ಪ್ರತಿಮೆ ಯಾವುದು? ಚತುರ್ಯುಗ ಮೂರ್ತಿ ಮೂಲರಾಮದೇವರು. ಆ ಮೂಲರಾಮದೇವರ ಹೆಸರು ಬರ್ತಕ್ಕಂಥದ್ದೇ ತಸ್ಯ ನಾಮ ಸದದೇ ಸದಾಶಿಷ ರಾಜರಾಜೇವ ರಾಜಿತ ಶ್ರೀಯ ರಾಮಭದ್ರವ ಭದ್ರಭಾಜನು. ಏನಪ್ಪ ಅಂದ್ರೆ ಸಂಪತ್ತಿನಲ್ಲಿ ಶ್ರೇಷ್ಠವಾದ ವ್ಯಕ್ತಿ ಯಾರಪ್ಪ? ಕುಬೇರ. ಕುಬೇರನಂತೆ ಶೋಭಾಯಮಾನವಾಗಿರ್ತಕ್ಕಂತಹ ಏ ಸನ್ಯಾಸಿಯೇ, ಮೂರನೇ ಲೋಕ ಅಂದ್ರೆ ತ್ರೇತಾಯುಗದಲ್ಲಿರ್ತಕ್ಕಂಥ ಶ್ರೀರಾಮಚಂದ್ರನ ಅಂತೆ ಮಂಗಳಕರವಾಗಿರ್ತಕ್ಕಂತಹ ಆಶ್ರಯನಾದ ಏ ಸನ್ಯಾಸಿಯೇ, ಸಜ್ಜನರಿಗೆ ಸಮಸ್ತ ಸಜ್ಜನರಿಗೆ ಕಲ್ಯಾಣವನ್ನು ಮಾಡತಕ್ಕಂತಹ ಏ ಸನ್ಯಾಸಿಯೇ, ನಿನಗೆ ಇವತ್ತು ಶ್ರೀ ವೆಂಕಟಾಚಾರ್ಯ ಅಂತಕ್ಕಂಥ ಹೆಸರನ್ನು ತೆಗೆದುಬಿಟ್ಟು ನಿನಗೆ ರಾಘವೇಂದ್ರ ತೀರ್ಥರು ಎಂಬುವಂತ ನಾಮಕರಣವನ್ನು ಮಾಡಿದ್ದೇನೆ ಅಂದ್ರು. ರಾಘವೇಂದ್ರ ತೀರ್ಥರು ಅಂದ್ರೆ ಎಲ್ಲರಿಗೂ ಮಂತ್ರಾಯ ಬೃಂದಾವನ ರಾಯರು ಅಂತ ಹೆಸರು. ರಾಘವೇಂದ್ರ ಎಂಬತಕ್ಕಂಥದಕ್ಕೆ ಇಷ್ಟೇ ಅರ್ಥ ಅಲ್ಲ, ಇದು ಕೊನೆಯಲ್ಲಿ ನಾನು ಆ ಬೃಂದಾವನ ಆಗುವಂಥ ಸಮಯದಲ್ಲಿ ಆ ರಾಘವೇಂದ್ರ ತೀರ್ಥಕ್ಕೆ ಅರ್ಥವನ್ನು ಹೇಳ್ತೀನಿ, ಈಗ ಬೇಡ, ಅಷ್ಟು ಅರ್ಥ ಇದೆ ಅದಕ್ಕೆ. ಅಂತಹ ರಾಘವೇಂದ್ರ ತೀರ್ಥರು ಎಂಬತಕ್ಕಂಥ ಆಶ್ರಮ ನಾಮವನ್ನು ಕೊಟ್ಟುಬಿಟ್ಟು
ಆಶ್ರಮ ನಾಮವನ್ನು ಪಡ್ಕೊಂಡ್ಬಿಟ್ರು. ಪಡ್ಕೊಂಡ ಮೇಲೆ ಏನು ಮಾಡಿದ್ರು ಗೊತ್ತಾ? ಆಶೀರ್ವಾದ ಮಾಡಬೇಕು. ನೋಡಿ, ಈ ಆಶೀರ್ವಾದ ಅಂತಿರುತ್ತೆ. ಈಗ ಇಲ್ಲಿ ಎಷ್ಟೋ ಜನ ದೊಡ್ಡವರು ಕೂತಿದ್ದಾರೆ, ನಾನು ಚಿಕ್ಕ ವಯಸ್ಸು, ನಂಗೆ ದೊಡ್ಡವರು ಬಂದು ನಮಸ್ಕಾರ ಮಾಡ್ತಾರೆ. ದ್ವಾರಕಾನಾಥಾಚಾರ್ಯ ಪ್ರವಚನ ಬಂದ್ರು ಅವ್ರಿಗೆ ನಮಸ್ಕಾರ ಮಾಡಿದೆ ಅಂತ ಯಾರು ಅದೇ ಮಾಡಲ್ಲ, ಅವ್ರಿಂತ ಮಾಡಲ್ಲ. ನನ್ನ ಒಳಗೆ ಭಗವಂತನಿದ್ದಾನೆ ಎಂಬುವ ಒಂದೇ ಉದ್ದೇಶವನ್ನು ಮಾಡ್ತಾರೆ ವಿನ, ಚಿಕ್ಕವರು ಯಾರೇ ಮಾಡಲಿ ಆ ಉದ್ದೇಶ ವಿನ ಇವ್ರು ದೊಡ್ಡವರು, ಇವ್ರು ವ್ಯಕ್ತಿಗಳು ಅಂತ ಯಾರೂ ಮಾಡೋದಿಲ್ಲ. ಇವರಲ್ಲಿ ಭಗವಂತನಿದ್ದಾನೆ, ಇವರಲ್ಲಿ ಹರಿವಾಯುಗಳು ಇದ್ದಾರೆ. ಈ ದೃಷ್ಟಿಯಿಂದ ನಮಸ್ಕಾರ ಮಾಡಿದವರಿಗೆ ಪುಣ್ಯ ಬರುತ್ತೆ. ಸ್ವೀಕಾರ ಮಾಡ್ತಕ್ಕಂಥ ವ್ಯಕ್ತಿ ನನಗಲ್ಲ, ನನ್ನಲ್ಲಿರ್ತಕ್ಕಂಥ ಭಗವಂತನಿಗೆ ಎಂಬತಕ್ಕಂಥ ದೃಷ್ಟಿಯಿಂದ. ಸಾಮಾನ್ಯ ಎಲ್ಲ ಸ್ವಾಮಿ ಇರ್ತಾರೆ. ಒಬ್ಬ ಸ್ವಾಮಿ ಉದಾಹರಣೆ ಕೊಡ್ತೀನಿ. ಅದಮಾರ ಮಠದ ದೊಡ್ಡ ಸ್ವಾಮಿಗಳವರು ನಮಸ್ಕಾರ ಮಾಡಿದ ತಕ್ಷಣ ಶ್ರೀಕೃಷ್ಣ 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 ಅಂದ್ಬಿಡ್ತಾರೆ. ಬೇಜಾರು ಸ್ವಲ್ಪ ಅಂತ ಇದ್ರು ಅಂದ್ರೆ ನಮಸ್ಕಾರ ಮಾಡಿದ ತಕ್ಷಣ ಅದು ನನಗೆ ಅಲ್ಲ, ಕೃಷ್ಣನಿಗೆ ನಮಸ್ಕಾರ, ನನಗೆ ನಮಸ್ಕಾರ ಅಲ್ಲ, ನನಗೆ ನಮಸ್ಕಾರ ಅಂತ ಅವನು ತಿಳ್ಕೊಂಡು ಅವನಂತ ದಡ್ಡ ಇನ್ನೊಬ್ರು ಇಲ್ಲ. ಒಮ್ಮೆ ನಾನು ಮಂತ್ರಾಲಯ ತುಂಬ ವರ್ಷ ಇದ್ದೆ. ಅಲ್ಲಿ ನಂಗೆ ಟ್ರಾನ್ಸ್ಫರ್ ಆಗಿ ಗಂಗಾವತಿಗೆ ಹೋದೆ. ಅಲ್ಲಿ ಪಾಪ ಕೆಲವೊಂದು ಆಚಾರ್ಯಗಳು ಇದ್ರು, ನನಗೆ ಪರಿಚಯ ಇಲ್ಲ ಅವ್ರು ಯಾರು. ನಾನು ಚಿಕ್ಕವನು, ಈಗ ಒಂದು 30 ವರ್ಷ ವಿಷಯ ಹೇಳ್ತೀನಿ. ನಾನು ಚಿಕ್ಕವರು, ಅವ್ರನ್ನ ತುಂಬ ವಯಸ್ಸಾದರು, ಅವ್ರು ಪಂಡಿತರುಗಳಲ್ಲ, ಆಚಾರವಂತರು. ಅವರೆಲ್ಲ ಬಂದು ನನಗೆ ನಮಸ್ಕಾರ ಮಾಡಿದ್ರು. ನಾನು ಮಂತ್ರಾಲಯ ಇರಬೇಕಾದ್ರೆ ಕೆಲವೊಂದು ನಿಯಮ ಇಟ್ಕೊಂಡಿದ್ದೆ. ನಾನು ಇದ್ದು ಓಪನ್ ಆಗಿ ಬಿಡ್ತೀನಿ, ಮುಚ್ಚಿಟ್ಕೊಳ್ಳಲ್ಲ. ಏನಪ್ಪ ಅಂದ್ರೆ ಏಕಾದಶಿ ಉಪವಾಸ, ತೇರ್ ಪೂಜೆ, ಇಷ್ಟೇ ಮಾಡ್ತೀನಿ. ದಿನತ್ರಯ ಅಂತಿದೆ. ದಶಮಿ ಒಪ್ಪತ್ತು, ಇವತ್ತು ದಶಮಿ ಒಪ್ಪತ್ತು ಮಾಡಬೇಕು, ನಾಳೆ ಉಪವಾಸ, ನಾಡ್ದು ಒಪ್ಪತ್ತು, ದಿನತ್ರಯಗಳು ಅಂತಿದೆ. ನಾನು ಚಿಕ್ಕವನಾದ್ರಿಂದ ದಿನತ್ರಯ ಮಾಡ್ತಿರ್ಲಿಲ್ಲ ಅವಾಗ. ನಾನು 30 ವರ್ಷದ ಹಿಂದೆ ಏಕಾದಶಿ ಉಪವಾಸ ಮಾಡ್ತಾ ಇದ್ದೆ. ಅವ ಆಚಾರ್ಯಗಳ ವಯಸ್ಸು 82-83 ವರ್ಷ. ನನಗೆ ಅವಾಗಿನ 35-36 ವರ್ಷ, 40 ಅನ್ಕೊಳ್ಳಿ. ಒಂದು ಅಷ್ಟಾಗ ಕಾಲು ಹಿಡ್ಕೊಂಡು, ಅದ್ರಾಗೆ ಕೆಲವರು ಇದ್ದಾರೆ ಕಾಲು ಹಿಡ್ಕೊಂಡು ಗಟ್ಟಿ ನಮಸ್ಕಾರ ಮಾಡ್ತಾರೆ. ನನಗೆ ಒಂಥರ ಸಂಕೋಚ ಆಗೋದು. ನಾನು ಚಿಕ್ಕವನು, ವಯಸ್ಸಲ್ಲಿ ಚಿಕ್ಕವನು, ಅವ್ರು ನಮಸ್ಕಾರ ಮಾಡ್ತಾರಲ್ಲ ಅಂದ್ರೆ ಅವ್ರ ಉದ್ದೇಶ ಈ ಆಚಾರು ಏಕಾದಶಿ ಉಪವಾಸ ಮಾಡ್ತಾರೆ, ನಿತ್ಯ ದೇವ್ರ ಪೂಜೆ ಮಾಡ್ತಾರೆ, ಇವ್ರು ಭಗವಂತ ಇದ್ದ ಅವ್ರ ದೃಷ್ಟಿಯಲ್ಲಿ. ನಾನು ಏಕಾದಶಿ ಒಂದೇ ಮಾಡ್ತೀನಿ, ದೇವ್ರ ಪೂಜೆ ಮಾಡ್ತೀನಿ, ದಿನತ್ರಯ ಮಾಡ್ತೀನಿ. ನನಗೆ ಒಳಗಡೆ ಒಂಥರ ಕಸಬಿಸಿ ಅಂತ ಇತ್ತು. ಅವಾಗ ಶುರು ಮಾಡಿದನು. ಈ 33 ವರ್ಷ ಆಯ್ತು, ದಿನತ್ರಯನು ಕೂಡ ಮಾಡ್ಕೊಂಡ್ ಬಂದಿನಿ. ಇದನ್ನು ಬುದ್ಧಿ ಕಲಿಸಿದಂಗೆ ದೊಡ್ಡವರು ಮಾಡೋ ಒಂದು ತಪ್ಪು ಹೇಗಿರುತ್ತೆ ಅಂದ್ರೆ ಬುದ್ಧಿ ಕಲಿಸಿದಂಗೆ ಇರುತ್ತೆ. ಅದಕ್ಕೆ ನಾವು ದೊಡ್ಡವರಿಗೆ ನಮಸ್ಕಾರ ಮಾಡಿ ಚಿಕ್ಕವರಿಗೆ ಮಾಡ್ತೀವಿ ಅಂದ್ರೆ ಆ ಉದ್ದೇಶ ಅಲ್ಲ. ಅಲ್ಲಿ ಒಂದೇನೋ ಒಂದು ಸೊತ್ತು ಇದೆ, ಒಂದು ಒಳ್ಳೆ ವ್ಯಕ್ತಿ ಇದೆ. ಈ ನಮಸ್ಕಾರ ಅನ್ನೋದು ಬಹಳ ಯೋಗ್ಯವಾದ. ಇವತ್ತು ನಾನು ಪೀಠಕ್ಕೆ ಕೂತೀನಿ ಅಂದ್ರೆ ನಾನು ಎಲ್ಲರೂ ದೊಡ್ಡವ್ರಿಗೆ ನಮಸ್ಕಾರ ಮಾಡಿ ಈ ಪೀಠಕ್ಕೆ ಎಲ್ಲರೂ ಆಶೀರ್ವಾದ ಮಾಡಿದ್ದಾರೆ. ಚೆನ್ನಾಗಿ ವಿದ್ಯಾವಂತರಾಗಿ, ವಿದ್ಯೆ ಬುದ್ಧಿ ಬರಲಿ, ಜ್ಞಾನ ಬರಲಿ ಅಂತ ಆಶೀರ್ವಾದ ಮಾಡಿ ಆರೋಗ್ಯ ಬರಲಿ. ಮೊದಲು ಆರೋಗ್ಯ, ಆಮೇಲೆ ವಿದ್ಯಾ ಬುದ್ಧಿ ಜ್ಞಾನ ಸಂಪತ್ತು, ಹೆಂಡತಿ ಮಕ್ಕಳು. ಆರೋಗ್ಯ ಇಲ್ಲದೆ ಹೋದ್ರೆ ಬಹಳ ಕಷ್ಟ. ನನಗೆ ಎಷ್ಟೋ ಮಂದಿ ಪರಿಚಯ ಇದ್ದಾರೆ, ಕೋಟ್ಯಾಧೀಶು, ನಿತ್ಯ ಒಂದು ತುತ್ತು ಅನ್ನ ತಿನ್ನಂಗಿಲ್ಲ. ಚಪಾತಿ ಹಾಕ್ರಿ, ರಾಗಿ ಮುದ್ದೆ ಹಾಕ್ರಿ, ಜ್ವಾಳದ ಬಕ್ರಿ, ಮೈ ತುಂಬ ಶುಗರ್. ಏನ್ರಿ ಮಾಡ್ತೀರಿ ಆಸ್ತಿ ತಗೊಂಡು? ಏನ್ ಮಾಡ್ತೀರಿ ಹೇಳಿ? ಒಂದು ಒಳ್ಳೆ ಭಗವಂತ ಸಮರ್ಪಣೆ ಮಾಡಿ ಒಂದು ಹಸೋಗ ಅನ್ನ ತಿನ್ನಂಗಿಲ್ಲ. ಬೇಕಾಯ್ತು? ಬೇಡ ಸ್ವಾಮಿ, ಒಳ್ಳೆ ಆರೋಗ್ಯ ಇರಲಿ. ಗಂಜಿ, ರಾಗಿ ಗಂಜಿ ಮಾಡ್ಕೊಂಡು ಕೂಡ ಸುಖವಾಗಿದ್ರು ಕೂಡ ಹಬ್ಬ ಆರೋಗ್ಯವಾಗಿದೆಯಪ್ಪ ಸಾಕು, ಸಂಪತ್ತು ಬೇಡ. ಆರೋಗ್ಯದಲ್ಲಿ ಏನೂ ಮಾಡ್ಲಿಕ್ಕಾಗೋಲ್ಲ. ಅದಕ್ಕೆಲ್ಲ ಬೇಕಂದ್ರೆ ದೊಡ್ಡವರ ಆಶೀರ್ವಾದ. ಯಾರಿಗೆ ನಮಸ್ಕಾರ ಮಾಡಿ, ಅಯ್ಯೋ ನನ್ನ ಪಂಡಿತಪ್ಪ, ಅದರಲ್ಲಿ ನಾನು ತಪ್ಪಿಕೋಬೇಕು, ಅವರೆಲ್ಲ ಇದ್ದಾರೆ, ಅವರೆಲ್ಲ ದೊಡ್ಡ ದೊಡ್ಡ ಪಂಡಿತರು. ನನಗೆ ನಿಮಗೆ ನಂಬ್ತಿರಲಿಲ್ಲ, ಈ ಕೊಪ್ಪಳದಲ್ಲಿ ವೆಂಕಟೇಶ್ವರಾಚಾರ್ಯ ಅವ್ರ ಹೆಸರು ಮರ್ತೋಗಿದೆ ನನಗೆ. ದೊಡ್ಡ ವಿದ್ವಾಂಸರು, ವೆಂಕಟೇಶ್ವರಾಚಾರ್ಯ ವೆಂಕಟಾಚಾರ್ಯ ಅಂತ ಕೊಪ್ಪಳ ಆಚಾರ್ಯ, ಆ ಬೋಧ ಅಷ್ಟಕರು, ದೊಡ್ಡ ಪಂಡಿತರು, ಸ್ವಲ್ಪ ತೊದಲ್ತಿದ್ರು, ನಿಮ್ಗೆ ಗೊತ್ತಿದೆ. ಅವರು ನಾನು ಸುಧಾಮಂಗಳ ಮಾಡಿದಾಗ ಒಂದು ಹರಿ ನಮಸ್ಕಾರ ಮಾಡಿಬಿಟ್ರು. ಅಯ್ಯೋ ಕರ್ಮ, ಅವರೆಂತ ಕೊಪ್ಪಳ ಆಚಾರ್ಯಲ್ಲಿ ನಾವೇ ಇಲ್ಲಿ ಚಿಕ್ಕ ಸುಧಾಮಂಗಳ ಮಾಡಿದ್ದೆ ಈ 30 ವರ್ಷ ಮುಂಚೆ. ಅವ್ರು ನಮಸ್ಕಾರ ಮಾಡಿದ್ರು. ಏನು ಸುಧಾಗಿದೆಪ್ಪ ಓದಿಯೇ? ಅವ್ರು ಮಾಡಿದ್ದು ನನಗಲ್ಲ, ಸುಧಾ ಗ್ರಂಥಕ್ಕೆ, ಶ್ರೀಮನ್ಯಾಯ ಸುಧಾ ಗ್ರಂಥ ಬರ್ತಕ್ಕಂಥ ಜಯತೀರ್ಥರ ಪುಸ್ತಕವನ್ನು ಈ ಹುಡುಗ ಮಂಗಳ ಮಾಡಿದೆ ಅಂತೇಳಿ ನಮಸ್ಕಾರ ಮಾಡಿದ್ರು. ಅವ್ರ ದೃಷ್ಟಿಯಲ್ಲಿ, ನನ್ನ ದೃಷ್ಟಿಯಲ್ಲಿ ಹೋಗಿಪ್ಪ ಅವ್ರು ಮಾಡಿಬಿಟ್ರೆ ನಮಗೆ ಸಂಕೋಚ ಆಗ್ಬಿಡ್ತಾರೆ. ಅಂದ್ರೆ ಅವ್ರು ಮಾಡೋ ದೃಷ್ಟಿ ಆ ರೀತಿ ಇರುತ್ತೆ. ಅದನ್ನ ಯಾರಿಗೆ ನಮಸ್ಕಾರ ಮಾಡ್ತಾರೆ? ಕೆಟ್ಟವನೇ, ನಂಗೊಂದು ಚಿಕ್ಕವನು ಇಲ್ಲ ಅಂತೇಳಿ ಕೆಲವು ಬರ್ತಾರೆ, ಸಮಾಜ ವಹಿಸ್ಕೊಳ್ತಾರೆ, ನಮಸ್ಕಾರ ಸ್ವಾಮಿ ನಮಸ್ಕಾರ ನಂಗೆ ಮಾಡಬೇಡಿ ಅಂತ. ಅದು ಅಂದ್ರೆ ಉದ್ದೇಶ, ಆಶೀರ್ವಾದ ಬಹಳ ಮುಖ್ಯವಾಗಿರ್ತಕ್ಕಂಥ. ಪ್ರಸ್ತುತ ವೆಂಕಟನಾಥರ್ಗೆ ಅವ್ರ ಆಶ್ರಮವನ್ನು ಕೊಟ್ಟ ಮೇಲೆ ಆಶೀರ್ವಾದ ಮಾಡಬೇಕಾಯ್ತು. ಸುಧೀಂದ್ರ ತೀರ್ಥರು ಆಶೀರ್ವಾದ ಮಾಡಿದ್ರು. ಏನೊಂದು ಆಶೀರ್ವಾದ ಮಾಡಿದ್ರು ಗೊತ್ತಾ? ಶ್ರೀ ಸೂರೇಂದ್ರ ವದಯಂ ತಪಸ್ಯಯ ಶ್ರೀ ಜಯೇಂದ್ರ ಇವ ಕೀರ್ತಿ ಸಂಪದ ವಿಸ್ತೃತೋಹಮಿವ ವಾದ ಸಂಗರೆ ರಾಘವೇಂದ್ರ ಯತಿರಾಡ್ ಸಮೇಧತ. ಆಶೀರ್ವಾದ ಮಾಡಿ. ಇದು ಆಶೀರ್ವಾದ ಮಂತ್ರ. ಏನ್ರಿ ಮಂತ್ರನೇ ಒಂದ್ ದಿವಸ ಪೂರ್ತಿ ಪ್ರವಚನ ಮಾಡಬಹುದು. ಏನಂತ? ಶ್ರೀ ಸೂರೇಂದ್ರ ವದಯಂ ತಪಸ್ಯಯ. ರಾಘವೇಂದ್ರ ತೀರ್ಥರೆ ನನ್ನ ಗುರುಗಳಾಗಿರ್ತಕ್ಕಂಥ ಹೇಳುವ ಯಾರು ಗೊತ್ತಾ? ಸುಧೀಂದ್ರ ತೀರ್ಥರು. ಸುಧೀಂದ್ರ ತೀರ್ಥರು ಹೇಳ್ತಾ ಇದ್ದಾರೆ, ನನ್ನ ಪರಮ ಗುರುಗಳಾಗಿರ್ತಕ್ಕಂಥ ಸುಧೀಂದ್ರ ತೀರ್ಥರ ಗುರುಗಳು ವಿಜೇಂದ್ರ ತೀರ್ಥರು, ವಿಜೇಂದ್ರ ತೀರ್ಥರ ಗುರುಗಳು ಸುರೇಂದ್ರ ತೀರ್ಥರು. ಶ್ರೀ ಸುರೇಂದ್ರ ವದಯಂ ತಪಸ್ಯಯ,
ನನ್ನ ಪರಮ ಗುರುಗಳಾಗಿರ್ತಕ್ಕಂಥ ಸುರೇಂದ್ರ ತೀರ್ಥರಂತೆ ತಪಸ್ಸನ್ನು ಆಚರಿಸು. ಇದು ಆಶೀರ್ವಾದ. ಯಾರೀ ಸುರೇಂದ್ರ ತೀರ್ಥರು? ಅವರೇನ್ರಿ ತಪಸ್ ಮಾಡಿದ್ದಾರೆ? ಅದಕ್ಕೆ ದೊಡ್ಡ ಕಥೆನೇ ಇದೆ. ಸುರೇಂದ್ರ ತೀರ್ಥರು ಅಂದರೆ ಈ ಮಧ್ವಾಚಾರ ಪರಂಪರೆ ಬಂದಿರತಕ್ಕಂಥ ಮಹಾಜ್ಞಾನಿಗಳು. ಅವ್ರ ಬಗ್ಗೆ ಒಂದೇ ಒಂದು ವಾಕ್ಯ ಹೇಳ್ಬೇಕಂದ್ರೆ, ಅವ್ರು ಏನಪ್ಪ ಅಂದ್ರೆ ಶ್ರೀ ಸುರೇಂದ್ರ ವದಯಂ ತಪಸ್ಸಿ ಅಂತ ಹೇಳ್ಬೇಕಾದ್ರೆ ಸುರೇಂದ್ರ ತೀರ್ಥರು ಯಶ್ಚಕಾರೂಪವಾಸೇನ ತ್ರಿವಾರಂಭೂ ಪ್ರದಕ್ಷಿಣಂ ತಸ್ಮೈ ನಮೋ ಯತೀಂದ್ರಾಯ ಶ್ರೀ ಸುರೇಂದ್ರ ತಪಸ್ವಿನೇ. ನಾಳೆ ಏಕಾಸಿ, ಒಂದ್ ದಿವಸ ಏಕಾಸಿ ಮಾಡಿಬಿಟ್ಟು ವೆಂಕಪ್ಪರಿಗೆ ಹನುಮಪ್ಪಗೆ 3 ಪ್ರದಕ್ಷಿಣೆ ಹಾಕ್ಬಿಟ್ರೆ, ಅಯ್ಯೋ ಆಚಾರ್ಯ ಇವ್ರು ಸುಸ್ತಾಗಿಬಿಡಿದೆ, ಏಕಾಸಿ ಉಪವಾಸ ಅಲ್ವಾ, ಹತ್ತ ಇಲ್ಲ ಆಚಾರ್ಯ ಅಂತ ನಾವು ಅಂದ್ಕೊಳ್ತೀವಿ. ಸುರೇಂದ್ರ ತೀರ್ಥರು ಯಶ್ಚಕಾರೂಪವಾಸೇನ ತ್ರಿವಾರಂಭೂ ಪ್ರದಕ್ಷಿಣಂ, ಇಡೀ ಭೂಮಿಯನ್ನ 3 ಬಾರಿ ಉಪವಾಸದಿಂದ ಪ್ರದಕ್ಷಿಣೆ ಮಾಡತಕ್ಕಂಥ ಮಹಾಜ್ಞಾನಿಗಳು ಸುರೇಂದ್ರ ತೀರ್ಥರು. ಯಶ್ಚಕಾರ ಉಪವಾಸೇನ ತ್ರಿವಾರಂಭೂ ಪ್ರದಕ್ಷಿಣಂ. ಅಷ್ಟೇ ಅಲ್ಲ, ಸುರೇಂದ್ರ ತೀರ್ಥರು ಮಾನಸಿಕ ದುರಂಧರು, ಮನಸ್ಸಿನಲ್ಲೇ ಪೂಜೆ ಮಾಡಿದ್ರು. ಒಮ್ಮೆ ವಿಜಯನಗರ ಸಾಮ್ರಾಜ್ಯದಲ್ಲಿ ವ್ಯಾಸರಾಜರು ರಾಜಕ್ಕೆ ಆಸ್ಥಾನ ಇದಾಗಿದ್ರು. ವಿಜಯನಗರ ರಾಜ ಮಹಾರಾಜ ಇದ್ದ, ಆಸ್ಥಾನ ಪಂಡಿತರೆಲ್ಲ ಇದ್ರು. ವ್ಯಾಸರಾಜ ಶಿಷ್ಯರು ಕೇಳೋದಕ್ಕೆ ಪ್ರಸಿದ್ಧವಾಗಿರ್ತಕ್ಕಂತಹ ಯಾರ್ಯಾರು? ಭಾವಿ ಸಮೀರ್ ವಾದಿರಾಜ ಸ್ವಾಮಿಗಳು, ಕುಂಭಕೋಣದ ವಿಜಯೇಂದ್ರ ತೀರ್ಥರು, ಜೊತೆಗೆ ಪುರಂದರದಾಸರು, ಇನ್ನೊಬ್ಬ ಕನಕದಾಸ, ಹೀಗೆ ದೊಡ್ಡದು. ಇದಲ್ಲದೆ ಕೇಶವ ನಾರಾಯಣ ಮಾಧವ ಗೋವಿಂದ ವಿಷ್ಣು ಅಂತ ಹೇಳಿ 24 ಮಂದಿ ಸನ್ಯಾಸಿಗಳು. ಇಷ್ಟೆಲ್ಲ ಸನ್ಯಾಸಿಗಳು ಕೂತ್ಕೊಂಡು ವ್ಯಾಸರಾಜರು ಕಾಲ ಕಟ್ತಾ ಇದ್ರು. ದೊಡ್ಡ ಸಂಸ್ಥಾನ, ಚೆನ್ನಾಗಿದ್ರು ಪಾಠ ಪ್ರವಚನ. ಅದೇ ಸಮಯಕ್ಕೆ ಒಮ್ಮೆ ವ್ಯಾಸರಾಜರು ಮೂಲ ಗೋಪಾಲಕೃಷ್ಣ ದೇವರನ್ನ ಪೂಜೆ ಮಾಡ್ತಾ ಇದ್ರು. ನಿತ್ಯ ಪೂಜೆ ಮಾಡ್ತಾರೆ ಸನ್ಯಾಸಿಗಳು, ನಿತ್ಯ ಪೂಜೆ ಮಾಡ್ತಾರೆ, ಎಲ್ಲ ಮರದಲ್ಲೂ ಮಾಡ್ತಾರೆ, ಅವರು ಮಾಡ್ತಾ ಇದ್ರು. ಒಮ್ಮೆ ಏನಾಯ್ತು, ಎಲ್ಲ ಪಂಡಿತರು ಕೂತ್ಕೊಂಡಿದ್ದಾರೆ, ರಾಜರು ಇದ್ದಾರೆ, ಎಲ್ಲ ಇದ್ದಾರೆ. ಆ ಸಮಯಕ್ಕೆ ಪೂಜೆ ಮಾಡ್ಬೇಕಂತ ಧೂಪ ದೀಪ ನೈವೇದ್ಯ ಎಲ್ಲ ಬಂತು. ಇನ್ನೇನು ಅರ್ಚನೆ, ಓಂ ವಿಷ್ಣುವೇ ನಮಃ ಷಟ್ಕಾರಾಯ ಅಂತ ಹೇಳಿ ವಿಷ್ಣು ಸಹಸ್ರನಾಮ ಹೇಳಿ ತುಳಸಿ ಏಳಿಸ್ಬೇಕು ಅಂತ ಹಿಂಗೆ ತುಳಸಿ ತಗೊಂಡ್ರು. ನೋಡ್ತಾರೆ ತುಳಸಿ ಎಲ್ಲ ನಿರ್ಮಾಲ್ಯ ಆಗಿತ್ತು. ಅಲ್ಲಿ ಮೊನ್ನೆ ನಿಮ್ಗೆ ಹೇಳಿದೆ, ತುಳಸಿ ನಿರ್ಮಾಲ್ಯ ಅಂದ ತಕ್ಷಣ ಬತ್ತಿ ಒಣಗಿ ಹೋದ್ರು ನಿರ್ಮಾಲ್ಯ ಅಲ್ಲ. ಒಮ್ಮೆ ವೆಂಕಪ್ಪನ ಏರಿಸಿ ಕೆಳ ಬಿತ್ತು ಅಂದ್ರೆ ಅದು ನಿರ್ಮಾಲ್ಯನೇ. ಚೆನ್ನಾಗಿರುತ್ತೆ ತುಳಸಿ, ಸೂಪರ್ ಆಗಿರುತ್ತೆ. ನಿರ್ಮಾಲ್ಯ ಒಂದ್ಸಲ ಏರಿಸ್ಬಿಟ್ಟಿರಲ್ಲ, ಆಗೋಯ್ತು. ತುಳಸಿ ನಿರ್ಮಾಲ್ಯ ಆಗಿತ್ತು. ಇದು ಸ್ವಾಮಿಗಳು ಸನ್ಯಾಸಿಗಳು ಪೂಜೆ ಮಾಡ್ಕೊಳಕ್ಕೆ ನಿರ್ಮಾಲ್ಯ ಬೇಡ ಅವೆಲ್ಲ ಮಾತಾಡಕ್ಕೆ ಬರಲ್ಲ, ಸೂಕ್ಷ್ಮೆಯಿಂದ ಬಲಸೇವೆ ಮಾಡ್ತಕ್ಕಂಥವ್ನಿಗೆ ಹಾಗೆ ಈಗ ಅಂತ ಹೇಳ್ಬಿಟ್ರು ಸನ್ನೆ ಮಾಡಿದ್ರು. ಇದನ್ನ ಹಿಂದ್ಗಡೆ ಕೂತ್ಕೊಂಡು ಪುರಂದರದಾಸರು, ಕನಕದಾಸರು, ಮಹಾರಾಜ ವಿಜಯೇಂದ್ರ ತೀರ್ಥರು ಎಲ್ಲರೂ ಕೂತ್ಕೊಂಡು ಏನೋ ಒಂದು ದಾಸರು ಏನೋ ಅಂತ ಸುಮ್ಮನೆ ಅವರು ಗುರುಗಳು ಮಾತಾಡ್ಕೊಂತ ಇದ್ರು. ಇದು ಹೋಗು ತಗೊಂಬ ಅಂದ್ರು. ಸರಿ ಬೇರೆ ತಗೊಂಬ ಅಂತ ಹೇಳಿ ಸರಿ ಬೇರೆ ತಗೊಂಬಂದ. ಏರ್ಸಿದ್ರು, ಕೃಷ್ಣ ಪೂಜೆ ಎಲ್ಲ ಮಾಡಿದ್ರು. ಪೂಜೆ ಎಲ್ಲ ಆಯಿತು. ಸನ್ಯಾಸಿಗಳಿಗೆ ಭಿಕ್ಷೆ ಅಂತಾರೆ, ನಮಗೆಲ್ಲ ಊಟ ಅಂತ ಕರ್ತೀವಿ, ಸನ್ಯಾಸಿಗೆ ಊಟ ಅನ್ನೋ ಭಿಕ್ಷೆ ಅಂತ ಕರ್ತಾರೆ. ಯಾಕಂದ್ರೆ ಯಾವತ್ತು ಸನ್ಯಾಸಿ ತಾನು ಬಡಿಸ್ಕೊಂಡು ಅಡಿಗೆ ಮಾಡ್ಕೊಂಡು ತಿನ್ನಂಗಿಲ್ಲ. ಇನ್ನೊಬ್ಬ ಗೃಹಸ್ಥಾಶ್ರಮಿ ಬಂದು ಕೃಷ್ಣಾರ್ಪಣ ಅಂತ ಹೇಳಿ ಅನ್ನ ಹಾಕಿದ್ರೆ ಸನ್ಯಾಸಿಗಳು ತಿನ್ಬೇಕು. ಸನ್ಯಾಸಿ ಆಗಿರ್ಲಿ, ಪೀಠಾಧಿಪತಿಗಳಾಗಿರ್ಲಿ, ಯಾರೇ ಆಗಿರ್ಲಿ, ಗೃಹಸ್ಥಾಶ್ರಮ ಹೋಗಿ ಕೃಷ್ಣಾರ್ಪಣೆ ಬೇಕು. ಆಗ ಪಾಪ ಎಲ್ಲ ಮುಗಿದೋಯ್ತು. ಮುಗಿದ ಮೇಲೆ ಎಲ್ಲ ಬಂದು ಪುರಂದಾಸರು ಎಲ್ಲ ಬಂದರು. ಸ್ವಾಮಿ ತಾವೇನೋ ತುಳಸಿ ತಂದಾಗ ಈ ಥರ ಮಾತಾಡಿದ್ರಲ್ಲ, ಏನು ಅಂತ ಕೇಳಿ. ಇಲ್ಲ, ಅದು ನಿರ್ಮಾಲ್ಯ ಆಗಿತ್ತು, ಅದಕ್ಕೆ ಬೇರೆ ಒಂದು ಹೋಮ ಅಂತ. ಯಾರು ತಂದು ತುಳಸಿ? ಭೀಮಾಚಾರ. ಕರಿ ಭೀಮಾಚಾರ. ನಿತ್ಯ ನೀವು ತುಳಸಿ ತಗೊಂಡ್ಬರ್ತೀವೋ ಸ್ವಾಮಿ? ನಿತ್ಯ ನೀವು ಹೇಳ್ದಂಗೆ ತುಳಸಿ ವನಕ್ಕೆ ಹೋಗಿ ಬಿಡಿಸ್ಕೊಂಬಂದಿ ಸ್ವಾಮಿ. ನಿತ್ಯ ತಂದಾಗ ನಂದಿ ಸ್ವಾಮಿ ಬೆಳಗ್ಗೆ ಸ್ನಾನ ಮಾಡಿ, ತುಳಸಿಯನ್ನ ಸ್ನಾನವಾಗದೆ ಮುಟ್ಟಬಾರದು. ತುಳಸಿಯನ್ನ ಬೆಳಗ್ಗೆ ಎದ್ದ ತಕ್ಷಣ ತುಳಸಿ ನಮಸ್ಕಾರ ಮಾಡಿ ತುಳಸಿ ಮುಟ್ಟಿಗೆ ಹಚ್ಕೊಳ್ಳಿ, ವಿತೌಟ್ ಸ್ನಾನ. ಬಟ್ ತುಳಸಿ ಗಿಡವನ್ನ ಮುಟ್ಟಬಾರ್ದು. ಸ್ನಾನ ಮಾಡಿದ್ರೆ ತುಳಸಿ ಬಿಚ್ಚಬೇಕು. ಶರ್ಟ್ ಹಾಕೊಂಡೆ, ಪ್ಯಾಂಟ್ ಹಾಕೊಂಡೆ, ಚಡ್ಡಿ ಹಾಕಿ ಬಿಚ್ಚಿದೆ ತುಳಸಿ ಬಿಚ್ಚಬಾರ್ದು. ಇದು ತುಳಸಿ ಗಂಡು ಮಕ್ಸೆ. ಹೆಣ್ಮಕ್ಳು ಕೂಡ ತುಳಸಿ ಪೂಜೆ ಮಾಡ್ಬೇಕಲ್ಲ, ಸೆರಗನ್ನ ಚೆನ್ನಾಗಿ ಹಿಂದ್ಗಡೆ ಕಟ್ಕೋಬೇಕು. ಇದಕ್ಕೆ ಒಂದು ಕಥೆ ಹೇಳ್ತೀನಿ, ಪುರಾಣ ಕಥೆ ಅಲ್ಲ, ಸಂದರ್ಭ. ಯಾವುದೇ ಕಥೆಗಳು ಸಾತ್ವಿಕವಾಗಿದ್ರೆ ಅದನ್ನು ಸ್ವೀಕಾರ ಮಾಡ್ಬೇಕಂತೆ. ಒಳ್ಳೆ ಕಥೆಗಳು ಉಪದೇಶ ಮಾಡಿ ಸ್ವೀಕಾರ ಮಾಡ್ಬೇಕಂತ. ಪುರಾಣ ಬಂದಿದ್ದಲ್ಲ, ಇಲ್ಲ ಒಂದು ಕಥೆ ಬಂತು. ಸೀತಾದೇವಿ, ಇದು ಪುರಾಣದಲ್ಲಿ ಇಲ್ಲ ಕಥೆ. ಸೀತಾದೇವಿ ತುಳಸಿ ಪೂಜೆ ಮಾಡಬೇಕಾದ್ರೆ ಸೆರಗನ್ನು ಎಲ್ಲೋ ಬಿಡ್ಕೊಂಡು ನಮಸ್ಕಾರ ಹಾಕಿಬಿಟ್ಲಂತೆ. ಆ ಸೆರಗ್ ಹಾಕಿಬಿಟ್ಟು ತುಳಸಿಯ ಒಂದು ದಳ ಕೆಳ ಬಿದ್ದೋಗ್ತದೆ. ಸಿಟ್ಟು ಒಂದು ತುಳಸಿ ಶಾಪ ಕೊಟ್ಬಿಡ್ಲೆ, ನಿನಗೆ ಗಂಡನ ವಿರಹ ಬರಲಿ ಅಂತ. ಅದೇ ನಮ್ಮ ರಾಮಚಂದ್ರ ದೇವರು ವನವಾಸಕ್ಕೆ ಹೋಗಿದ್ದು. ಇದು ಕತೆ. ಅಂದ್ರೆ ವನವಾಸಕ್ಕೆ ಹೋಗಿದ್ದು ನಿಜ, ರಾಮಚಂದ್ರ ಆಗಿದ್ದು ನಿಜ, ಸೀತಾದೇವ ದೂರ ಆಗಿದ್ದು ನಿಜ, ಎಲ್ಲ ಇದಕ್ಕೆ ಕತೆ ಜೋಡಿಸಿದ್ದಾರೆ. ಅಂದ್ರೆ ಅರ್ಥಾತ್ ಏನಂದ್ರೆ ತುಳಸಿಯನ್ನ ಹೆಣ್ಮಕ್ಳು ಪೂಜೆ ಮಾಡಬೇಕಾದ್ರೆ ಅದು ವಿಶೇಷವಾಗಿ ಸೆರಗನ್ನು ಮಾಡ್ಕೊಂಡು ತುಳಸಿಗೆ ತಾಕದಂತೆ ಪೂಜೆ ಮಾಡಬೇಕು. ಇನ್ನು ಕೆಲವ್ರು ಏನ್ ಮಾಡ್ತಾರೆ, ಯಾವ್ದು ಸಾಲಿಗ್ರಾಮ ಸಿಗಲಿಲ್ಲ ಆ ತುಳಸಿಗೆ ನೀರು ಹಾಕ್ಬಿಟ್ಟು ತುಳಸಿ ತೀರ್ಥ ಅಂತ ತಗೊಂತಾರೆ. ಇದು ಯಾವಾಗಂದ್ರೆ ಮನೆಯಲ್ಲಿ ಗಂಡ, ಅರ್ಚಕರು, ಪುರೋಹಿತರು, ಮಗ ದೇವ್ರ ಪೂಜೆ ಮಾಡ್ದಂಗೆ ಸುದಷ್ಟು ನೀರು ಬಿಡ್ದಂಗೆ ಇದ್ದಾಗ ಆ ರೀತಿ ಮಾಡಬಹುದೇನೋ. ಮಾಡ್ರಿ ಅಂತ ಹೇಳಂಗಿಲ್ಲ, ಮಾಡಬೇಡ ಅಂತ ಹೇಳಂಗಿಲ್ಲ.
ಮಾಡಬಹುದೇ, ಯಾಕಂದ್ರೆ ಪಾಪ ಮುತ್ತೈದೆ ಎಲ್ಲ ಮಾಡ್ಕೊಂಡಿರ್ತಾಳೆ, ಒಂದು ನಿರ್ಮಾಣ ಸಿಗಲಿ ಹಾಗೆ ಯಾಕೆ ತಿನ್ಬೇಕು, ಯಾಕೆ ಕುಡಿಬೇಕು ಅಂತ ಮಾಡ್ಕೊಂಡಿರ್ತಾಳೆ. ಯಾಕಂದ್ರೆ ಮನೆಗೆ ನಿರ್ಮಾಲ್ಯ ಮಾಡೋರಿಲ್ಲ, ಗುಡಿ ದೂರ, ವೆಂಕಪ್ಪ ಗುಡಿ ದೂರ, ಮಠ ದೂರ, ಮನೆಗೆ ಯಾರು ಮಾಡೋರಿಲ್ಲ. ಆ ಸಮಯದಲ್ಲಿ ಮಾಡ್ಕೊಂಡಿದ್ದಾಳೆ ಏನೋ ಇರಲಿ. ಆದ್ದರಿಂದ ಆ ತುಳಸಿ ಶಾಪ ಕೊಟ್ಬಿಟ್ಟು ಆ ಸೀತಾದೇವಿಗೆ ಇದಾಯಿತು, ಗಂಡನ ವಿರಾಹ ಆಯಿತು ಅಂತ ಕಥೆ ಬರುತ್ತೆ. ಪ್ರಸ್ತುತ ಸುಧೀಂದ್ರ ನಮ್ಮ ವ್ಯಾಸರಾಜರು ಮಾಡ್ತಕ್ಕಂಥ ತುಳಸಿ ನಿರ್ಮಾಲ್ಯ ಏನೋ ತಂದೆ ಅಂದ್ರೆ ಸ್ವಾಮಿ ಶುದ್ಧವಾಗಿ ಸ್ನಾನ ಮಾಡ್ಕೊಂಡು ಹೋಗಿ ಶುದ್ಧವಾಗಿ ಬಿಡಿಸ್ಕೊಂಡ್ಬಂದೆ. ಅಲ್ಲೇನಿತ್ತು ಅಂದ್ರೆ ಅದು ತುಳಸಿ ಒಂದಲ್ಲಿ ಒಂದು ಮೂಲೆಯಲ್ಲಿ ಒಬ್ಬ ಯಾರೋ ಸನ್ಯಾಸಿಗಳು ಕುತ್ಕೊಂಡು ಪೂಜೆ ಮಾಡ್ತಾ ಇದ್ರು. ಇದೇ ಮುಖ್ಯ. ಮಹಾರಾಜ ಅವ್ರ ಶಿಷ್ಯರಿಗೆಲ್ಲ ನೋಡು, ಈ ತುಳಸಿ ಒಂದಲ್ಲಿ ನಿನ್ನ ರಾಜ್ಯಕ್ಕೆ ಒಬ್ಬ ಜ್ಞಾನಿಗಳು ಬಂದಿದ್ದಾರೆ. ಆ ಜ್ಞಾನಿಗಳು ಬೇರೆ ಯಾರಲ್ಲ, ಸುರೇಂದ್ರ ತೀರ್ಥರು ಅಂತ ಮಹಾ ತಪಸ್ವಿಗಳು. ಆ ಸುರೇಂದ್ರ ತೀರ್ಥರು ಅಲ್ಲಿ ಮೂಲ ರಾಮದೇವ್ರ ಪೂಜೆ ಮಾಡ್ಬೇಕಾದ್ರೆ ಇಡೀ ತುಳಸಿ ವನವನ್ನ ರಾಮದೇವ್ರ ಸಮರ್ಪಣೆ ಮಾಡ್ಬಿಟ್ಟು, ತುಳಸಿ ವನ ಕಿತ್ಕೊಂಡ್ಬಂದು ಹಚ್ಚಿದ ಅಂತ ಅಲ್ಲ, ಅಲ್ಲಿರ್ತಕ್ಕಂಥ ತುಳಸಿನ ಸಮಸ್ತ ತುಳಸಿಯು ಶ್ರೀರಾಮನ ಪಾದಕ್ಕೆ ಸಮರ್ಪಣೆ ಮಾಡಿದ್ದೇನೆ, ಹೌದಾಯ್ತು, ಅದರ ನಿರ್ಮಾಲ್ಯ ಅದ್ ಮಾಡಿಬಿಡ್ರೆ. ಇದು ವ್ಯಾಸರಾಜರಿಗೆ ಗೋಚರವಾಯಿತು. ಸುರೇಂದ್ರ ತೀರ್ಥರು ಈ ತರ ತುಳಸಿನ ಸಮರ್ಪಣೆ ಮಾಡಿ ಅಂತ ತುಳಸಿನ ಇವನು ತಗೊಂಬಂದಿದ್ದ, ಅದಕ್ಕೆ ಅದು ನಿರ್ಮಾಲ್ಯ ಅಂತ ಹೇಳಿ. ಮುಂದೆ ಏನ್ ಮಾಡೋಣ, ಅವ್ರು ಕರೆಸಿ ರಾಜಧಾನಿ ಕರೆಸಿ ಅವ್ರಿಗೆ ವಿಶೇಷವಾಗಿ ಸನ್ಮಾನ ಮಾಡಬೇಕು, ಹಾಗೆ ಹೀಗೆ ಅಂತ ಎಲ್ಲ ವಿಶೇಷವಾಗಿ ಹೇಳ್ಬಿಟ್ರು. ಸರಿ ಅಂತ ಹೇಳಿ ಎಲ್ಲರಿಗೂ ಕೂಡ ಕಳಿಸ್ಬಿಟ್ಟು ವ್ಯವಸ್ಥೆ ಮಾಡಿದ್ರು. ವ್ಯವಸ್ಥೆ ಮಾಡಿದ ಮೇಲೆ ಆ ತುಳಸಿಯನ್ನ ತೆಗೆದುಬಿಟ್ಟು ಬೇರೆ ಪೂಜೆ ಮುಗಿದೋಯ್ತು. ಆದರೆ ಅವತ್ತಿನ ದಿವಸ ಸುರೇಂದ್ರ ತೀರ್ಥ ಮಹಾರಾಜರೇ ಹೋಗ್ಬಿಟ್ಟು ಆ ಮಹಾರಾಜ ವಿಶೇಷವಾಗಿರ್ತಕ್ಕಂತಹ ಆ ಸ್ವಾಮಿಗಳನ್ನ ಬರಬೇಕು ಅಂತ ಕರ್ಕೊಂಡ್ಬಂದು, ಆನೆ ಅಂಬಾರಿ ಎಲ್ಲವನ್ನು ಕರ್ಕೊಂಡ್ಬಂದು ಸುರೇಂದ್ರ ತೀರ್ಥರು ವಿಶೇಷವಾಗಿರ್ತಕ್ಕಂತಹ ಸನ್ಮಾನ ಮಾಡಬೇಕು ಅಂತ ಕರ್ಕೊಂಡ್ಬಂದಿದ್ದಾರೆ. ಎಲ್ಲರಿಗೂ ಆನಂದ ಆಯಿತು. ಆನಂದ ಆಗಿ ಅವರು ಕೂಡ ಮರುದಿವಸ ಭಿಕ್ಷೆ ಮಾಡಬೇಕು ಅಂತೇಳಿ ಆ ಭಿಕ್ಷೆಯ ವ್ಯವಸ್ಥೆ ಎಲ್ಲ ಮಾಡಿದ್ರು. ಭಿಕ್ಷೆ ಎಲ್ಲ ಆಯಿತು. ಸುರೇಂದ್ರ ತೀರ್ಥ ತಪಸ್ಸನ್ನು ಹೋಗಿಬಿಟ್ರು. ಅವ್ರನ್ನ ಕೇಳಿದ್ರು, ಕೃಷ್ಣಾರ್ಪ ಅಂತ ಹೇಳಿದ್ರೆ, ಇಲ್ಲ ನಾನು ತೀರ್ಥ ತಗೊಳಂಗಿಲ್ಲ, ಯಾಕೆ ಅಂದ್ರೆ ನಂಗೊಂದು ವಸ್ತು ಬೇಕಾಗಿದೆ, ಆ ವಸ್ತುವನ್ನು ಕೊಟ್ಟರೆ ಅಂತ ತಗೊಳ್ತೀನಿ ಅಂದ್ರೆ. ಇದೇನಪ್ಪ ಈ ಥರ ಆಯಿತು ಸನ್ಯಾಸಿಗಳು ಅಂದ್ರೆ, ಆಯ್ತು ಸ್ವಾಮಿ ಕೊಡ್ತೇನೆ. ಯಾವ ವಸ್ತು ಕೊಡಬೇಕು ಅಂದ್ರೆ, ನಿಮ್ಮಲ್ಲಿ ಒಬ್ಬ ಸನ್ಯಾಸಿಗಳಿದ್ದಾರೆ, ಅವ್ರನ್ನ ನನಗೆ ಕೊಡಬೇಕು ಅಂದ್ರೆ. ಯಾರು ಅಂದ್ರೆ ವಿಷ್ಣು ತೀರ್ಥರು ಅಂತಿದ್ದಾರೆ, ಅವ್ರಿಗೆ ಕೊಡಬೇಕು ಅಂದ್ರೆ. ಈ ವಿಷ್ಣು ತೀರ್ಥರು ಅಂದ್ರೆ ನೀವೆಲ್ಲ ಕಲ್ಪನೆ ಮಾಡ್ಕೋಬೇಡಿ, ಮಾದನೊಂದಿರತಕ್ಕಂಥ ಅಡವಿ ಸ್ವಾಮಿಗಳಲ್ಲ. ವಿಜೇಂದ್ರ ತೀರ್ಥರಿಗೆ ಮೊದಲ ಹೆಸರು ವಿಷ್ಣು ತೀರ್ಥರು. ಅವ್ರು ವಿಠಲಾಚಾರ ಅಂತಿದ್ರು. ವಿಠಲಾಚಾರ ಹೋಗಿ ವಿಷ್ಣು ತೀರ್ಥರಾದ್ರು, ವಿಷ್ಣು ತೀರ್ಥ ಹೋಗಿ ವಿಜೇಂದ್ರ ತೀರ್ಥರಾದ್ರು. ಅದು ಹೆಂಗೆ ಅಂತ ಆಮೇಲೆ ಹೇಳ್ತೀನಿ. ವಿಷ್ಣು ತೀರ್ಥರು ಅಂತಿದಾರಲ್ಲ, ಆ ಸನ್ಯಾಸಿ ನನಗೆ ಕೊಡಬೇಕು ಅಂದ್ರು. ಒಬ್ಬ ಮನುಷ್ಯನಿಗೆ ಆಶ್ರಮ ಒಂದು ಮಾತ್ರ ಕೊಡ್ತಾರೆ. ಸನ್ಯಾಸಿ ಒಂದು ಆಗ್ಬಿಟ್ರೆ ಮತ್ತೆ ಇನ್ನೊಬ್ಬ ಸನ್ಯಾಸಿ ಆಗೋದು ಅವೆಲ್ಲ ಇಲ್ಲ. ಆಲ್ರೆಡಿ ವ್ಯಾಸರಾಜರು ಅವರಿಗೆ ವಿಷ್ಣು ತೀರ್ಥರಿಗೆ ವಿಠಲಾಚಾರ ಅಂತಿದ್ರು, ಆಶ್ರಮ ಕೊಟ್ಟು ವಿಷ್ಣು ತೀರ್ಥರು ಅಂತ ನಾಮಕರಣ ಮಾಡಿದ್ರು. ನಾಮಕರಣ ಆಗಿದೆ. ಅವ್ರು ನನಗೆ ಕೊಡಬೇಕು ಅಂತ ಕೇಳಿದ್ರು. ಕೊಡಬೇಕು ಅಂದ ತಕ್ಷಣ ಆಯ್ತು ಕೊಡ್ತೇನೆ ಕೃಷ್ಣ ಅವ್ರ ಕುದ್ಬೋಳಿ ಅಂದ್ರು. ಸರಿ ಭಿಕ್ಷಾ ಮುಗಿಸ್ಕೊಂಡ್ರು. ಭಿಕ್ಷಾಕ್ ಮುಗಿಸ್ಕೊಂಡ್ರೆ ಕೊಟ್ಬಿಟ್ರು. ಕೊಟ್ಟ ಮೇಲೆ ಇವ್ರು ಏನ್ ಮಾಡಿದ್ರು, ವಿಷ್ಣು ತೀರ್ಥರು ಅವ್ರು ತಗೊಂಡ್ಮೇಲೆ ಅವ್ರು ಏನ್ ಮಾಡಿದ್ರು, ನಾನು ಶಿಷ್ಯನಾಗಿ ಬರಬೇಕು ಅಂತ ಹೇಳಿದ್ರು. ಹಾಯ್ ಸ್ವಾಮಿ ಅಂದೆ. ಆಗ ದಂಡ ಪಲ್ಯಾಟ ಅಂತ ವ್ಯಾಸರಾಜರು ಕೊಟ್ಟಿರ್ತಕ್ಕಂತಹ ದಂಡ ಇರುತ್ತಲ್ಲ, ಆ ದಂಡವನ್ನು ಚೇಂಜ್ ಮಾಡಿ ಈ ಸುರೇಂದ್ರ ತೀರ್ಥರು ಬೇರೆ ದಂಡವನ್ನು ಕೊಟ್ಟು ಅವ್ರನ್ನ ಪಟ್ಟಾಭಿಷೇಕ ಮಾಡಿ ಅವ್ರಿಗೆ ವಿಜೇಂದ್ರ ತೀರ್ಥರು ಅಂತ ನಾಮಕರಣ ಮಾಡಿ. ಅಂತಹ ಸುರೇಂದ್ರ ತೀರ್ಥರು ಮಹಾ ತಪಸ್ವಿಗಳು. ಇಡೀ ಭೂಮಂಡಲವನ್ನ ನಮಸ್ಕಾರ ಮಾಡಿರ್ತಕ್ಕಂತಹ ವ್ಯಕ್ತಿಗಳು. ಭೂಮಂಡಲ ನಮಸ್ಕಾರ ಮಾಡಿರ್ತಕ್ಕಂಥ ಅದೇನು ಉಪವಾಸೇನ ಯಶ್ಚಕಾರ ಉಪವಾಸೇನ ತ್ರಿವಾರಂಭ ಪ್ರದಕ್ಷಿಣಂ, 3 ಬಾರಿ ಉಪವಾಸ ಮಾಡ್ತಕ್ಕಂಥ ವ್ಯಕ್ತಿ. ಅದರಂತೆ ನೀನು ಒಳ್ಳೆ ತಪಸ್ವಿಯಾಗು ವೆಂಕಟನಾಥ ಅಂತ ಹೇಳ್ಬಿಟ್ಟು ನಮ್ಮ ಸುಧೀಂದ್ರ ತೀರ್ಥರು ಅವರಿಗೆ ಆಶೀರ್ವಾದ ಮಾಡಿದ್ರು. ಯಾರಿಗೆ? ರಾಘವೇಂದ್ರ ಸ್ವಾಮಿ ಅವರಿಗೆ. ಅಂದ್ರೆ ನಮ್ಮ ಪರಮಗುರುರಾಗಿರ್ತಕ್ಕಂಥ ಸುರೇಂದ್ರ ತೀರ್ಥರಂತೆ ತಪಸ್ವಿಯಾಗು ಅಂತ ಒಂದು ವಿಷಯ. ಎರಡನೇ ವಿಷಯ, ಶ್ರೀ ಜಯೀಂದ್ರ ಇವ ಕೀರ್ತಿ ಸಂಪದ. ಶ್ರೀ ಜಯೀಂದ್ರ ಅಂದ್ರೆ ವಿಜಯೇಂದ್ರರು ಅಂತ ಅರ್ಥ. ಯಾರು? ನಮ್ಮ ಗುರುಗಳು. ನಮ್ಮ ಗುರು ಅಂದ್ರೆ ಯಾರು? ಸುಧೀಂದ್ರ ತೀರ್ಥರಿಗೆ ಪೀಠವನ್ನು ಕೊಟ್ಟಿರ್ತಕ್ಕಂತಹ ಗುರುಗಳು ವಿಜಯೇಂದ್ರ ತೀರ್ಥರು. ಅವರಂತೆ ಕೀರ್ತಿ ಸಂಪದ, ಅವರಂತೆ ಕೀರ್ತಿ ಪಡ್ಕೋಪ ಅಂದ್ರು. ಏನು ವಿಜೇಂದ್ರ ಕೀರ್ತಿ? ಮೊದಲನೇ ದಿವಸ ಸ್ವಲ್ಪ ಹೇಳಿದ್ದೆ ಕಥೆನ, ಈ ಬೇರೆ ಕಥೆ ಸ್ವಲ್ಪ ಅದನ್ನು ಹೇಳ್ತೀನಿ, ವಿಜೇಂದ್ರ ಬಗ್ಗೆ ಹೇಳ್ತೀನಿ. ಇವ್ರ ಕೀರ್ತಿ ಏನಪ್ಪಾ ಅಂದ್ರೆ 64 ಕಲೆಗಳು, 104 ಸ್ವತಂತ್ರ ಗ್ರಂಥಗಳು, ಅವಲ್ಲದೆ ಬೇರೆ ಬೇರೆ ಗ್ರಂಥಗಳನ್ನು ಮಾಡಿರ್ತಕ್ಕಂಥದ್ದು. ಇವ್ರ ಕೀರ್ತಿ ಎಲ್ಲಾ ಕಡೆನೂ ಹರಳಿತ್ತು. ಇಂತಹ ವಿಜೇಂದ್ರ ತೀರ್ಥರ ಕೀರ್ತಿ ಮಹತ್ತರವಾಗಿರ್ತಕ್ಕಂಥ ಕೀರ್ತಿ. ಅದರಿಂದ ಅವರಂತೆ ಕೀರ್ತಿಯನ್ನು ಪಡಿ ನೀನು. ಸುರೇಂದ್ರ ತೀರ್ಥರಂತೆ ತಪಸ್ವಿಯಾಗು, ನನ್ನ ಗುರುಗಳಾಗಿರ್ತಕ್ಕಂತಹ ವಿಜೇಂದ್ರ ತೀರ್ಥರಂತೆ ಕೀರ್ತಿಯನ್ನು ಪಡಿ. ವಿಜೇಂದ್ರ ತೀರ್ಥರ ಕೀರ್ತಿ ಮಹತ್ತರವಾಗಿರ್ತಕ್ಕಂಥ ಕೀರ್ತಿ. ಮನುಷ್ಯನಿಗೆ 100 ವರ್ಷ ಆಯುಷು. ನಮ್ಮ ವಾದಿರಾಜ ಸ್ವಾಮಿ ಅಂತವ್ರಿಗೆ 120 ವರ್ಷ ಆಯುಷು ಮ್ಯಾಕ್ಸಿಮಮ್. ಅದು ಆರೋಗ್ಯ ಚೆನ್ನಾಗಿದೆ. ಇಷ್ಟರಲ್ಲಿ ಏನೇನು ಸಾಧನೆ ಮಾಡ್ಕೋಬಹುದು? ನಮ್ಮ ಸಪ್ತಮ ಸ್ಕಂದ ಭಾಗವತದಲ್ಲಿ ಪ್ರಹ್ಲಾದರಾಜರು
ಗುರುಕುಲದಲ್ಲಿ ಮಕ್ಕಳಿಗೆ ಉಪದೇಶವನ್ನು ಮಾಡಬೇಕಾದ್ರೆ ಕೌಮಾರ ಆಚರತೆ ಪ್ರಾಜ್ಞಾ ಅಂತ ಹೇಳಿ, ಮಕ್ಕಳೇ ಕೇಳಿ, ನಮ್ಮ ವಯಸ್ಸು 100 ವರ್ಷ ಇದ್ದರೆ ಅದರೊಳಗೆ 50 ವರ್ಷ ನಿದ್ದೆ ಮಾಡಿಬಿಡ್ತೀವಿ, ರಾತ್ರಿ ಕಳಿತೀವಿ, ಇನ್ನು 50 ವರ್ಷ ಉಳಿಯುತ್ತೆ. ಅದ್ರಿಗೆ 25 ವರ್ಷದಲ್ಲಿ ನಮ್ಮ ಬಾಲ್ಯ ಮತ್ತು ಯೌವನ ಕಳೆದು ಬಿಡ್ತೀವಿ, 25 ಉಳಿತದೆ. ಆ 20 15 ವರ್ಷ ಅಂದರೆ ವಾರ್ಧಕ್ಯ, ವಯಸ್ಸಾದ ಮೇಲೆ ಮುದುಕರಾಗಿ ರೋಗ ರುಚಿ ಕಳೆದ್ಬಿಡ್ತೀವಿ, ಇನ್ನು ಉಳಿಯೋದು 10 ವರ್ಷ. ಈ 10 ವರ್ಷದಲ್ಲಿ ನಾವು ಜೀವನದಲ್ಲಿ ಸಾಧನೆ ಮಾಡಿಕೊಳ್ಳದೆ ನಮ್ಮ ಜೀವನ ವ್ಯರ್ಥವಾಗುತ್ತೆ ಅಂತೇಳಿ ಪ್ರಹ್ಲಾದ ರಾಜು ಗುರುಕುಲದಲ್ಲಿ ದೈತ್ಯ ಬಾಲಕರಿಗೆ ಉಪದೇಶ ಮಾಡಿದ್ದು ಸಪ್ತಮ ಸ್ಕಂದ ಭಾಗವತದಲ್ಲಿ ಬರುತ್ತೆ. ಆದ್ದರಿಂದ ವಿಜೇಂದ್ರ ತೀರ್ಥರಿಗಿರ್ತಕ್ಕಂತಹ 100 ವರ್ಷ ಆಯುಷ್ಯದಲ್ಲಿ ಇವರು 104 ಸ್ವತಂತ್ರ ಗ್ರಂಥವನ್ನು ಬರೆದಿರಂದ್ರೆ ಅವ್ರ ಟೈಮ್ ಆಗಿತ್ತು, ಅವ್ರ ವ್ಯವಸ್ಥೆ ಆಗಿತ್ತು ನಾವು ಹೇಳಲಿಕ್ಕೆ ಆಗೋದಿಲ್ಲ. ಏನ್ರಿ 101 ಗ್ರಂಥ ಬರ್ಬೇಕಾದ್ರೆ ಎಷ್ಟು ಜನ ಟೈಮ್ ತೊಗೊತಾರೆ, ವರ್ಷಗಟ್ಟಲೆ ಟೈಮ್ ತೊಗೊತಾರೆ. ಅವರು ಅಷ್ಟು ಜೀವನದಲ್ಲಿ ಅಷ್ಟು ಗ್ರಂಥಗಳು ಬರೆದಿದ್ದಾರೆ ಅಂದರೆ ಭಯಂಕರ. ಅವ್ರ ಕೀರ್ತಿ ಎಲ್ಲ ಕಡೆ ಹರಡಿಬಿಟ್ಟಿತ್ತು. ಇಡೀ ತಮಿಳುನಾಡು ಒಂದೇ ಅಲ್ಲ, ಭಾರತ ದೇಶದಲ್ಲೇ ಅವ್ರ ಕೀರ್ತಿ ಇದಾಗಿತ್ತು. ಚತುಷ್ಷಷ್ಟಿ ಕಲಾವಿದ್ಯ ಜುಷೇ ವಿದ್ವನ್ ಮಹೋಮುಷೆ ಜಯೇಂದ್ರ ಜ್ಯೋತಿಷೇ ಕೊರಿಯಂ ವಂದನಾನಿ ಯಶೋ ಜುಷೆ ಅಂತೇಳಿ ಅವರ ಕೀರ್ತಿ ಎಲ್ಲ ಕಡೆ ಹಬ್ಬಿರೋದ್ರಿಂದ ವಿಶೇಷವಾಗಿ ವಿಜೇಂದ್ರ ತೀರ್ಥರಂತೆ ಕೀರ್ತಿಯನ್ನು ಸಂಪಾದನೆ ಮಾಡಿ. ಯಾಕಂದ್ರೆ ನೀವು ಇದೆಲ್ಲ ಸಮನ್ವಯ ಮಾಡ್ಕೋಬೇಕು. ಇವತ್ತು ರಾಘವೇಂದ್ರ ಸ್ವಾಮಿ ಹಾಗಿದ್ದಾರೆ ಅಂದ್ರೆ ಶ್ರೀ ಸೂರ್ಯೇಂದ್ರ ವದಯಂ ತಪಸ್ಯ, ದೊಡ್ಡ ತಪಸ್ವಿಗಳಾಗಿದ್ದಾರೆ. ಶ್ರೀ ಜಯೇಂದ್ರ ಯುವ ಕೀರ್ತಿ ಸಂಪದ, ರಾಯರ ಕೀರ್ತಿ ಫಾರಿನ್ ಕೂಡ ಹೋಗ್ಬಿಟ್ಟಿದೆ, ಸಮುದ್ರ ದಾಟಿ ಹೊರ ಹೋಗ್ಬಿಟ್ಟಿದೆ. ಅನೇಕ ಕಡೆ ಫಾರಿನ್ಗೆಲ್ಲ ಬೃಂದಾವನ ಪ್ರತಿಷ್ಠೆ ಮಾಡಿದ್ದಾರೆ. ನಮ್ಮ ಮಧ್ವ ಪರಂಪರೆಯಲ್ಲಿ ಸಮುದ್ರ ದಾಟಿದ್ರೆ ಬ್ರಾಹ್ಮಣತ್ವ ಹೊರಟೋಗುತ್ತೆ. ಅದಕ್ಕೇನೋ ಪ್ರಶ್ನೆ ಮಾಡ್ತಾರೆ. ಈ ಇದು ಓದಿರ್ತಾರೆ, ಸೈನ್ಸ್ ಓದಿರ್ತಾರಲ್ಲ, ಹನುಮಂತ ದೇವ್ರೆ ಲಂಕಾ ದಾಟಲಿಲ್ಲ. ಲಂಕಾ ಎಲ್ಲಿದೆಯಾ? ಭಾರತದಲ್ಲಿದೆ. ಪಾಕಿಸ್ತಾನ ಇದೆಯಾ? ಭಾರತದಲ್ಲಿದೆ. ನೇಪಾಳದಲ್ಲಿದೆಯಾ? ಭಾರತದಲ್ಲಿದೆ. ಅದು ಗೊತ್ತಿಲ್ಲ. ಭರತ ಖಂಡೆ, ಭರತ ದ್ವೀಪೆ, ಜಮ್ಮು ದ್ವೀಪೆ, ದಂಡಕಾರಣ್ಯ, ದೇಶ, ಗೋದಾವರಿಯ, ದಕ್ಷಿಣ ತೀರ, ಶಾಲೆ ಎಲ್ಲ ಹೇಳ್ತೀವಿ ನಾವು. ಅರ್ಥ ಗೊತ್ತಿದೆಯಾ? ಸುಮ್ಮನೆ ಸಂದೇಹ ಮಾಡಿಬಿಡೋದು. ಎಲ್ಲ ತಿಳ್ಕೊಬೇಕು ಯಾವ ಜಾಗದಲ್ಲಿದೆ. ಇವೆಲ್ಲವೂ ಭರತ ಖಂಡದಲ್ಲಿದೆ. ಎಲ್ಲ ಕರ್ಮಭೂಮಿ. ಅಮೇರಿಕಾ ಕರ್ಮಭೂಮಿ ಅಲ್ಲ, ಅದು ಕೇವಲ ಭೋಕ್ತೃಭೂಮಿ. ಅದು ಮಜಾ ಮಾಡಿದೆ ಅಲ್ಲೇ ನಯಪ್ಪ. ಅಲ್ಲಿ ಸಂಧ್ಯಾ ಒಬ್ರು ಆಚಾರ ಹೋಗಿದ್ರು, ನನ್ನ ಮಗ ಅಲ್ಲಿಗೆ ಆಚಾರ ಹೋಗ್ಬರ್ತೀನಿ, ಅಲ್ಲಿ ಪಿಂಡ ಪ್ರದಾನ ಮಾಡಿದೆ, ಅಲ್ಲಿ ಸಂಧ್ಯಾವನ ಮಾಡಿದೆ, ಹೀಗೆ ಸಂಧ್ಯಾವನ ಮಾಡಿದೆ, ಭರತ ಖಂಡೆ ಅಂದ್ಯಾ, ಭರತ ಪೂಜೆ ಅಂದೆ, ಏನು ಸಂಧ್ಯಾವ ಮಾಡಿದೆಪ್ಪ? ಎಲ್ಲ ಶೂನ್ಯ. ನೀನು ಮಾಡಿದೀಯಾ, ನಿನ್ನ ತೃಪ್ತಿ ನೀನು ಮಾಡಿದೀಯಾ, ಆದರೆ ಅದು ಶೂನ್ಯ. ನಾವು ಕೂಡ ಕೆಲವು ತಪ್ಪು ಮಾಡ್ತಾ ಇರ್ತೀವಿ. ಸಂಧ್ಯಾವನ ಏನಂತಿದೆ? ಬೆಳಗಿನ ಜಾವ ಸೂರ್ಯ ಉದಯ ಆಗೋದಕ್ಕಿಂತಲೇ ಕಾಟ ಸಂಧ್ಯಾವನ ಮುಗಿಸ್ಬೇಕು ಅಂತಿದೆ. ಎಷ್ಟು ಮಂದಿ ಮಾಡ್ತೀವಿ? ನಾನು ಸಮೇತವಾಗಿ ಎಷ್ಟು ಮಂದಿ ಮಾಡ್ತೀವಪ್ಪ? ನಾನು ಪಾಸ್ಯ ಮಾತ್ರ ಕರೆಕ್ಟ್ ಮಾಡ್ತೀನಿ. ಎಲ್ಲಿದೆ ಆಗ್ತದೆ? ಆಗ ಲೇಟಾಗಿ ಮಾಡ್ತೀವಿ. ಸಾಯಂಕಾಲ ಸೂರ್ಯ ಅಸ್ತ ಆಗೋದ್ರೆ ಸಂಧ್ಯಾವನ ಮಾಡಬೇಕು ಅಂತಿದೆ. ಎಷ್ಟು ಮಂದಿ ಮಾಡ್ತೀವಿ? ಸೂರ್ಯ ಆಫೀಸ್ಗೆ ಹೋಗಿರ್ತೀವಿ, ಬಂದಿರ್ತೀವಿ 7-8 ಗಂಟೆ. ಪುಣ್ಯ ಅಷ್ಟೆಲ್ಲ ಬ್ರಾಹ್ಮಣರು ಮಾಡ್ತಾರಲ್ಲ, ಸಂತೋಷ ಪಡೋಣ. ಅದೊಂದು ಬಿಟ್ಬಿಟ್ಟಿದ್ರೆ ಕಷ್ಟ ಆಯ್ತಲ್ಲ. ಅದರಿಂದ ಎಷ್ಟೋ ಧರ್ಮಗಳನ್ನ ಕೆಟ್ಟೋಗ್ಬಿಟ್ಟಿದೆ. ನಾವು ಫಾರಿನೇ ಮಾಡಿದ್ರೆ ಅಪ್ಪನ ವೈದಿಕ ಮಾಡಿದೆ, ಅಲ್ಲಿ ಆಯ್ನ ಮಠಕ್ಕೆ ಹೋಗಿದ್ದೆ ಅಂತ ಹೇಳ್ಕೊಳ್ತಾರೆ. ಇಲ್ಲಿ ಪುಣ್ಯ ಉಂಟ? ನಯಾ ಪೈಸ ಉಂಟೆ? ಪುಣ್ಯನೇ ಇದೆ. ಫಾರಿನ್ಗೆ ಹೋಗ್ಬಿಟ್ರೆ ಪುಣ್ಯನೇ ಬರಲ್ಲ ಅಂತ ಹೇಳ್ತಾರೆ. ಇನ್ನು ಬೆಂಗಳೂರು ಶುರುವಾಗ್ಬಿಡಿದೆ ಈಗ. ಏನಾದರೂ ನೀವು ಫಾರಿನ್ಗೆ ಹೋಗಿದ್ರೆ ಅವ್ರು ಅಲಂಕಾರ ಕೊಡ್ಸಲ್ಲ, ಅವ್ರ ಜೊತೆ ಸಹಪಂಕ್ತಿ ಕೊಡ್ಸಲ್ಲ. ಇವ್ರು ಜಾಸ್ತಿ ಆಗ್ಬಿಡುತ್ತೆ ಬೆಂಗಳೂರಿಗೆ. ಯಾರಾದರೂ ಫಾರಿನ್ ಹೋಗಿಬಿಟ್ಟು ಬಂದಾಗ ಗೊತ್ತಾಗ್ಬಿಟ್ರೆ ಆಚಾರ್ಯ ಹೋಗಿದ್ದ, ಅವ್ನು ಸಹಭಕ್ತಿ ಬೇಡ, ಅವ್ನು ಬ್ರಾಹ್ಮಣ ಹೊರಟೋಗಿದೆ ಅಂತ ಕೆಲವರು ನಡೆಸ್ತಾರೆ. ಇಲ್ಲಿ ಅದೆಲ್ಲಿ ನಡೀತಾರೆ ನಡೀಲಿ. ಹೀಗೆ ಕೀರ್ತಿ ಅಂತಕ್ಕಂಥ ವಿಶೇಷವಾಗಿತ್ತು. ಅದು ನಮ್ಮ ಸುಧೀಂದ್ರ ತೀರ್ಥರು ರಾಘವೇಂದ್ರ ತೀರ್ಥರಿಗೆ ಕೊಟ್ಟಿರ್ತಕ್ಕಂಥ ಒಂದು ಆಶೀರ್ವಾದ. ಏನಂತ? ಶ್ರೀ ಜಯೇಂದ್ರ ಇವ ಕೀರ್ತಿ ಸಂಪದ. ಅಂತಹ ವಿಜೇಂದ್ರ ಕೀರ್ತಿ ಮಹತ್ತರವಾಗಿರ್ತಕ್ಕಂಥ ಕೀರ್ತಿ. ಒಮ್ಮೆ ವಿಜೇಂದ್ರ ತೀರ್ಥರು ಅಪ್ಪಯ್ಯ ದೀಕ್ಷಿತರು, ಅವ್ರ ಅದ್ವೈತಿಗಳು, ಇಬ್ರು ಕ್ಲೋಸ್ ಫ್ರೆಂಡ್ಸ್, ತುಂಬಾ ಸ್ನೇಹಿತರು ಬಹಳ. ಆದರೆ ಯಾವ ವಿಷಯಕ್ಕೆ ಚರ್ಚೆ ಮಾಡಿದೆ ಅಂದ್ರೆ ದ್ವೈತ ಅದ್ವೈತ, ಶಿವ ಸರ್ವತ್ವ, ಇಷ್ಟು ಸರ್ವತ್ವ, ಇಷ್ಟಕ್ಕೆ ಅವ್ರ ಜಗಳ, ಬೇರೆ ಯಾವುದೂ ಜಗಳ ಇಲ್ಲ. ಯಾಕಂದ್ರೆ ವೇದದಲ್ಲಿ ಕೆಲವು ಮಂತ್ರ ಬರ್ತವೆ, ರುದ್ರ, ನಮಕ, ಚಮಕ, ಇವೆಲ್ಲವೂ ಕೂಡ ಅವ್ರು ಹೇಳ್ತಾರೆ ಇದು ಶಿವಪರ ಅಂತ ಹೇಳ್ತಾರೆ. ಅವೆಲ್ಲ ಕೂಡ ನಾವು ಅಂತೀವಿ ಇದು ಎಲ್ಲ ಕೂಡ ವಿಷ್ಣು ಪರ ಅಂತ ಹೇಳ್ತೀವಿ. ಹೇಗಂತ ಸಮನ್ವಯ ಮಾಡ್ತೀವಿ. ಆಚಾರ್ಯ ಮಧ್ವರ ಕಥೆ ಬರ್ತದೆ, ನಿನಗೆ ಗೊತ್ತಿಲ್ಲ, ಹರಿವಾಯು ಸ್ತುತಿ ಅಂತ ಇದೆ. ತ್ರಿವಿಕ್ರಮ ಪಂಡಿತಾಚಾರ್ಯರು ರಚನೆ ಮಾಡಿದ ಹರಿವಾಯು ಸ್ತುತಿ ಅಂತ ಇದೆ. ಇದನ್ನ ಬೇಡ ಬಾಯಿ ಹೇಳಬಾರ್ದು, ಅವರು ಖಂಡನ ಮಾಡಿದ್ದಾರೆ. ಹರಿವಾಯು ಸರಿ ಇಲ್ಲ ಅಂತ ಖಂಡನ ಮಾಡಿದ್ದಾರೆ ಬೇರೆಯವರು. ಯಾಕಂದ್ರೆ ಈ ರಾಯಚೂರಲ್ಲಿ ಬೇರೆ ವಿಷಯ ಮಾತಾಡ್ಬಿಟ್ಟು ಅದೇನೋ ಆಗ್ಬಿಡುತ್ತೆ. ಅದರಿಂದ ಬೇರೆಯವರು ಖಂಡನೆ ಮಾಡಿಬಿಟ್ಟಿದ್ದಾರೆ, ಅದನ್ನು ಎಲ್ಲವನ್ನೂ ಖಂಡನೆ ಮಾಡ್ತಾರೆ. ಒಮ್ಮೆ ಈ ಪ್ರೆಸೆಂಟ್ ಇರ್ತಕ್ಕಂತಹ ಒಬ್ಬ ನಮ್ಮ ಮಾಧ್ಯಮದ ಬೇರೆ ಮಠದ ಸ್ವಾಮಿಗಳು ಡೆಲ್ಲಿ ಒಳಗೆ ಚಾತುರ್ಮಾಸ ಕೂತ್ಕೊಂಡಿದ್ರು. ಅವಾಗ ನನಗೆ ವಿದ್ಯಾಗುರುಗಳಾಗಿರ್ತಕ್ಕಂಥ ಗಿರಿಯಾಚಾರ್ಯ ಅಂತ ವಿದ್ಯಾಗುರು ಮಂತ್ರವಾಗಿದ್ದಾರೆ. ಅವರು ಡೆಲ್ಲಿಗೆ ಆದ ಕಾರಣ ಅಂತ ಹೋಗಿದ್ರು. ಈ ಸ್ವಾಮಿಗಳು ಪೂರ್ವಾಶ್ರಮದಲ್ಲಿ ನಂಜನಗೂಡಲ್ಲಿ ಟೀಚರ್ ಆಗಿದ್ರು. ನಮ್ಮ ಗುರುಗಳು ವಿದ್ಯಾರ್ಥಿ ಆಗಿದ್ರು ಪೂರ್ವಾಶ್ರಮದಲ್ಲಿ. ಯಾವಾಗ ಫಸ್ಟ್ ಕ್ಲಾಸ್ ಯಾವಾಗ ನಾವು ಹುಟ್ಟಿದ್ದೀರ ಅವಾಗೆಲ್ಲ ಅದು ಒಂದು ಸಂದರ್ಭ ಇತ್ತು. ಹಾಗೂ ಈಗ ಭೇಟಿ ಆದರು, ಬನ್ನಿ ಎಲ್ಲ ಮಾತಾಡ್ಸ್ಬಿಟ್ಟು ಆ ಸ್ವಾಮಿ ಹೇಳಿದ್ರಂತೆ, ಆಚಾರ್ಯ ನೀವು ಮಾಧುರಲ್ಲಿ ಸೇರಿಕೊಂಡು ಅದೇನೋ ಮಣಿಮಂಜರಿ ಅಂತ ತೆಗೆದಿಲ್ಲ, ಗಂಧ ತೆಗೆದಾಕ್ಬಿಟ್ರಿ ಸ್ವಾಮಿ, ಅದು ಬೇಡ. ಮಣಿಮಂಜರಿ ಒಳಗೆ ನಾವು ಕೆಲವೊಂದು ಉಪನ್ಯಾಸ ಮಾಡಬಾರ್ದು, ಅಲ್ಲಿ ಕೆಲವೊಂದು ಮಾತುಗಳನ್ನ ಕೊಂದು ಬಿಡ್ತಾರೆ.
ಸಿಕ್ಕಿ ಬಿಡ್ತಾರೆ ನಾವು ಮತವನ್ನು ಹೆಚ್ಚಿಡಿದು ಬೇರೆ ಮತವನ್ನು ಖಂಡನೆ ಮಾಡ್ತಾರೆ. ಹಾಗಂತ ಬೇಕಾ? ಇನ್ನು ನಾವು ಮಾತೂರು ಬದಲಿಗೆ ಮಕ್ಕಳಿಗೆ ಮಣಿ ಮಂಜರಿ ಪಾಠ ಶುರು ಮಾಡಿ, ವೆಂಕಟೇಶ ವಾಸುದೇವ ಮಂತ್ರ ಹೆಂಗೆ ಕೊಟ್ಟು ಮಣಿ ಮಂಜರಿ ಶುರು ಮಾಡಿ ಅಂತ ತೆಗೆದು ಬಿಡ್ರಿ ಅಂತ ಹೇಳಿ ಅದು ನಮ್ಮ ಗುರುಗಳು ನಂಗೆ ಹೇಳಿದ್ರು. ಅದರಿಂದ ಹೀಗೆ ಗ್ರಂಥಗಳಲ್ಲಿ ಪರಸ್ಪರ ಏನಿರುತ್ತೆ, ವಿಷ್ಣು ಎಲ್ಲಾ ವೇದಗಳು ಕೂಡ ಭಗವಂತನೇ ಹೇಳ್ತವೆ. ಅದು ಸಂದರ್ಭ ಹೇಗಿರುತ್ತೆ, ವಿಷ್ಣು ಸರ್ವೋತ್ತಮನು ಅಲ್ಲ, ಗಣೇಶ ಸರ್ವೋತ್ತಮ, ದುರ್ಗಾದೇವಿ ಸರ್ವೋತ್ತಮ, ಹೀಗೆ ನಾವು ಕಾಣಿಸುತ್ತೆ ಮೇಲ್ನೋಟಕ್ಕೆ. ಒಳವಕ್ಕೂ ನೋಡಿದ್ರೆ ಅದು ವಿಷ್ಣು ಸರ್ವೋತ್ತಮನೇ. ಏನೋ ಪ್ರಶ್ನೆ ಮಾಡಿದ್ರು, ಆಚಾರ್ಯ ಮಾನವಿ ಇಷ್ಟು ವರ್ಷ ಇದ್ರಲ್ಲ, ಹರಿಕಥಾಮೃತಸಾರದಲ್ಲಿ ವಿನಾಯಕ ಸಂಧಿ ಯಾಕೆ ಬಂತು, ವಿಘ್ನೇಶ ಸಂಧಿ ಯಾಕೆ ಬಂತು? ಹರಿಕಥಾ ಅಮೃತ ಸಾರ, ಭಗವಂತನ ಕಥೆಯ ಹರಿಕಥಾ ಅಮೃತ, ಭಗವಂತನ ಕಥೆಯು ಅಮೃತವಾದ ಸಾರ. ಸಾರ ಸ್ವಲ್ಪನೇ. ನಮ್ಮ ಜಗನ್ನಾಥದಾಸ ಜಿಗ್ಗಿ ಬರ್ದಿಲ್ಲ, ಅವರು ಇಷ್ಟೇ ಬರ್ದಾರಂತೆ. ಇಷ್ಟೇ ಅಂತಲೇ 988 ಪದ್ಯ, ಬಾಮಿನಿ ಷಟ್ಪದಿ ಕನ್ನಡದಲ್ಲಿ ಬರ್ದಲೆ ಅವು ಇಷ್ಟು 36 ಸಂಧಿ ಉಳಿದಾವೆ. ಅದೇ ದೊಡ್ಡದಾಗೋಯ್ತು. ಅದರಲ್ಲಿ ಇದ್ಯಾಕೆ ಬಂತು ಸ್ವಾಮಿ? ಹರಿ ಅಲ್ಲ, ಕಥೆ ಅಲ್ಲ, ಇದಲ್ಲ, ಇದ್ಯಾಕೆ ಬಂತು? ಅದಕ್ಕೆ ಕತೆ ಬೇರೆ ಬೇರೆ ಕಡೆ ಹೋಗುತ್ತೆ. ಗೋಪಾಲದಾಸ ಅವ್ರ ಗುರುಗಳು ಆಯುಷ್ ಕೊಟ್ಟರು, ಅದು ಮುಂದೆ ಕತೆ ಹೋಗುತ್ತೆ, ಇರ್ಬಿಡಿ. ಹಾಗೆ ಕೇವಲ ಗ್ರಂಥಗಳಲ್ಲಿರ್ತಕ್ಕಂಥ ವಿಷಯನಪ್ಪ ಅಂದ್ರೆ ಹರಿ ಸರ್ವೋತ್ತಮ ಅಂತಕ್ಕಂಥ ಎಲ್ಲ ಗ್ರಂಥಗಳು ಹೇಳ್ತಕ್ಕಂಥದ್ದು. ಯಾಕಂದ್ರೆ ಸರ್ವೇ ವೇದಾಹ ಅಂತ ಹೇಳ್ತಾರೆ, ಎಲ್ಲವೂ ಕೂಡ ಭಗವಂತ ಹೊಗಳ್ತಾವೆ ಅಂತ. ಹೀಗೆ ಅಪ್ಪಯ್ಯ ದೀಕ್ಷಿತರು ವಿಜಯೇಂದ್ರ ಒಂದು ಗ್ರಂಥ ಬರೆದಿದ್ರು. ಕೊನೆಗೆ ಎಲ್ಲ ಒಂದು ಗ್ರಂಥವನ್ನು ಬರೆದ್ಬಿಟ್ಟು, ನಿನ್ನೆ ಹೇಳಿದೆ ಗೊತ್ತಿಲ್ಲ, ಅದನ್ನು ತಂದು ವಿಜಯೇಂದ್ರಿಗೆ ನೋಡ್ರಿ ಈ ಬಗ್ಗೆ ಬರೆದಿನಿ ಅಂತ ತಕ್ಷಣ, ಅಪ್ಪಯ್ಯ ದೀಕ್ಷಿತರೆ ನೀವು ಬರೆದೆಲ್ಲ ಸರಿಯಾಗಿದೆ, ಲಾಸ್ಟ್ಗೆ ಕೃಷ್ಣಾರ್ಪ ನಮ್ಮ ಸ್ತೂಮಲ್ಲಿ ಒಂದು ಸೊನ್ನೆ ಹಾಕಿರ್ತೇವೆ, ಅನುಸ್ವರ ಅಂತ ಕನ್ನಡದ ಸಂಸ್ಕೃತ ಅಂತೀವಿ, ಕನ್ನಡದ ಸೊನ್ನೆ ಅಂತ. ಆ ಸೊನ್ನೆ ತೆಗೆದು ಬಿಟ್ರಿ ಅದೆಲ್ಲೋ ಮಧ್ವ ಪರಂಪರೆ ಆಗುತ್ತೆ ಅಂತ. ಏನ್ರಿ ಅರ್ಥ ಇದು? ಒಂದು ಸೊನ್ನೆ ತೆಗೆದು ಬಿಟ್ರೆ ಇಡೀ ಗ್ರಂಥ ಪೂರ್ತಿ ಹರಿ ಸರ್ವೋತ್ತಮ ವಾಯುಜೀವೋತ್ತಮ ಅಂತಕ್ಕಂಥ ಮಧ್ವ ಪರಂಪರೆ ಆಗುತ್ತೆ. ಸೊನ್ನೆ ಇರೋದ್ರಿಂದ ಅದ್ವೈತ ಪರವಾಗುತ್ತೆ ಅಂತ ಗ್ರಂಥಗಳು ಬರ್ತಿದೆ. ಆಮೇಲೆ ಅಪ್ಪಯ್ಯ ಕಪೋಲ ಚಪೇಟಿಕ, ಅಪ್ಪಯ್ಯ ಕಪೋಲ ಚಪೇಟಿಕ, ಅಪ್ಪಯ್ಯ ದೀಕ್ಷಿತರ ಕಪಾಳಕ್ಕೆ ಹೊಡೆದಿದ್ದೇನೆ ಅಂತ ಇರ್ಬಾರ್ದೆ. ಅದಕ್ಕೆ ಅವ್ರಿಗೊಂದು ತಿರ್ಗ ಅಪ್ಪಯ್ಯ ಕಪೋಲ ಚಪೇಟಿಕ ವಿರುದ್ಧ ಅವ್ರು ಬರೆಯೋದು. ಹೀಗೆ ಮಾತಿನಲ್ಲಿ ಅವ್ರ ಗ್ರಂಥಗಳ ರಚನೆ ಮಾಡ್ತಾ ಇದ್ದಾರೆ. ಈ ಬರೆಯೋದ್ರಿಂದಲೇ ವಿಜೇಂದ್ರ ತೀರ್ಥರು 104 ಸ್ವತಂತ್ರ ಗ್ರಂಥವನ್ನ ರಚನೆ ಮಾಡಿದ್ದಾರೆ ಅಂತಕ್ಕಂಥ ವಿಷಯ ಆಗತ್ತೆ. ಅದೆಲ್ಲ ಕಡೆ ಕೀರ್ತಿ ಬಂದ್ಬಿಟ್ಟು ವಿಶೇಷವಾಗಿ ಪ್ರಸಿದ್ಧಿ ಬಂದಿರತಕ್ಕಂಥದ್ದು. ನಮ್ಮ ಮೊನ್ನೆ ಕೆಲವು ಮುದ್ರೆ ವಿಷಯ ಹೇಳಿದೆ, ಅದು ವಿಜೇಂದ್ರ ಮಾಡತಕ್ಕಂಥ ಗ್ರಂಥ. ಇನ್ನೊಂದು ಬರೆದಿದ್ದಾರೆ ಪಾಪ ವಿಮೋಚನಿ ಸ್ತೋತ್ರ ಅಂತ. ಅದಕ್ಕೆ ಇನ್ನೊಂದು ಅರ್ಥ ಇದೆ, ದುರಿತಾಪಾರ ಸ್ತೋತ್ರ ಅಂತ. ಎರಡು ಒಂದೇ ಹೆಸರು ಮಾತ್ರ. ಅದಕ್ಕೆ ಏನು ಗೊತ್ತಾ, ಅದರಲ್ಲಿ ಪ್ರತಿಯೊಂದು ಅವಯವಗಳು ನಮಮಾಕ್ಷಿಯುಗಂ ಪ್ರವರ್ತತೆ ಶ್ರೀ ಭಗವತ್ ಶಾಸ್ತ್ರ ಕುಲಾವಲೋಕನಾಯ. ನನಗೆ ಕಣ್ಣು ಕೊಟ್ಟಿದ್ದಾನೆ. ಯಾವುದಕ್ಕೆ? ಆ ಶ್ರೀನಿವಾಸನ ಅಲಂಕಾರವನ್ನು ನೋಡು, ಅವ್ರು ಕೈ ತುಂಬ ನೋಡು, ಶಾಸ್ತ್ರ ಅವಲೋಕನ ಮಾಡು, ಇದಕ್ಕೆ ಕಣ್ಣು ಕೊಟ್ಟಿದ್ದಾನೆ. ಅಷ್ಟೇ ಅಲ್ಲ, ಶ್ರವಣೇ ಶ್ರವಣಾಯ ಸತ್ಕಥಾಯ ನಯತೆ ತೇ ತವ ಪುಣ್ಯ ಕೀರ್ತನಸ್ಯ. ಕಿವಿ ಕೊಟ್ಟಿದ್ದಾರೆ, ಒಳ್ಳೆ ಪುರಾಣ ಕೇಳು, ಶ್ರವಣ ಕೇಳು, ಅದಕ್ಕೋಸ್ಕರ ಕಿವಿ ಉಪಯೋಗಿಸು, ಯಾವ್ದಕ್ಕೆ ಉಪಯೋಗಿಸ್ಬೇಡ. ಹೀಗೆ ವಿಜೇಂದ್ರ ತೀರ್ಥರು ಪಾಪ ವಿಮೋಚನಾ ಸ್ತೋತ್ರದಲ್ಲಿ ಕೊನೆಗೆ ಅಂದರೆ ಮಮ ಪಾಪ ಸಮಾನ ಪಾಪ ಕರ್ತಃ ಪುರುಷೋ ನಾಸ್ತಿ 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 ನಾಸ್ತಿ. ನನ್ನಷ್ಟು ಪಾಪ ಮಾಡತಕ್ಕಂಥ ಪುರುಷ ಈ ಪ್ರಪಂಚದಲ್ಲಿ ಯಾರು ಇಲ್ಲ 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 ಅಂತ ವಿಜೇಂದ್ರ ತೀರ್ಥರು ಆ ಸ್ತೋತ್ರದಲ್ಲಿ ಕೊಂಡಾಡಿದಂದ್ರೆ, ನಮ್ಮಂತ ಪಾಪರು ಎಷ್ಟು ಪಾಪಿಗಳು ಪಾಪ ಮಾಡಿರ್ತೀವಿ ನಾವು, ಲೆಕ್ಕನೇ ಇಲ್ಲ. ಗೊತ್ತಿಲ್ದೋ ಬೇಕಾದಷ್ಟು ಅಂತ ಮಹಾನ್ಭಾವೇ ಮಾಡಿದೆ ಅಂತ ಅನ್ಬೇಕಾದ್ರೆ ನಮ್ಮಂತ ಹೇಗೆ ಮಾಡಿರ್ತೀವಿ? ಅವ್ರು ಮಾಡಿಲ್ಲ. ಹಾಗೆ ಸ್ವಹಂಕಾರ ಕಣ್ಣನ್ನು ಕೇಳ್ಕೊಂಡಿರ್ತಾರೆ, ನಮ್ಮಂತ ಪಾಪಿಗೋಸ್ಕರ ಅದು ಮಾಡಿದ್ದಾರೆ. ಇಂತಹ ಗ್ರಂಥಗಳನ್ನು ಅನೇಕ ಮಾಡಿರ್ತಕ್ಕಂಥವ್ರು ಆ ವಿಜೇಂದ್ರ. ಅವರಂತೆ ನೀನು ಕೀರ್ತಿಯನ್ನು ಸಂಪಾದನೆ ಮಾಡು. ರಾಘವೇಂದ್ರ ತೀರ್ಥರೇ ಕೊನೆಗೆ ಏನಂತಾರೆ, ವಿಸ್ತೃತೋಹಮಿವ ವಾದ ಸಂಗರೇ ರಾಘವೇಂದ್ರ ಎತಿರಾಡ್ ಸಮೇತ. ವಿಸ್ತೃತೋಹಮಿವ ವಾದ ಸಂಗರೇ, ವಾಕ್ಯಾರ್ಥ ಮಾಡೋದ್ರಲ್ಲಿ ನನ್ನಂತೆ ಆಗುವಂದ್ರು ಯಾರು? ಸುಧೀಂದ್ರ ತೀರ್ಥರು. ಈ ಸುಧೀಂದ್ರ ತೀರ್ಥರು ವಾಕ್ಯಾರ್ಥ ಮಾಡಿದ್ರಪ್ಪ. ಸುಧೀಂದ್ರ ತೀರ್ಥ ಕಾಲಕ್ಕೆ ಈ ಕಾಳಿದಾಸ, ಭಾರವಿ, ಭಾಸ ಕವಿಗಳಿದ್ದಾರೆ ನೋಡಿ, ಕೇಳಿರ್ತೀರಿವೆಲ್ಲ. ಸಂಸ್ಕೃತ ಗ್ರಂಥ ಬರೆದಿರ್ತಕ್ಕಂಥರು. ಆ ಕವಿಗಳು ಶಿಶುಪಾಲ, ಮಾಘ ಕವಿ ಅಂತ ಅವರೆಲ್ಲ ಗ್ರಂಥಗಳು ಬರೆದಿದ್ದಾರೆ. ಅದರೊಳಗೆ ವಿಶೇಷವಾಗಿ ಸಾಹಿತ್ಯ ಲೋಕದಲ್ಲಿ ಪಂಚಮಹಾಕಾವ್ಯಗಳು ಅಂತಿದೆ, 5 ಮಹಾಕಾವ್ಯ ಅಂತಿದೆ. ಅವರು ಅಷ್ಟೇ ತಿಳ್ಕೊಂಡ್ಬಿಟ್ರು, ಅವೇ ಮಹಾಕಾವ್ಯ. ರಘುವಂಶ, ಕುಮಾರ ಸಂಭವ, ಶಿವಶವಾಳವಧ, ಮಾಘ, ಇವೊಂದು 5 ಕಾವ್ಯಗಳು ಇವೇ ಮುಖ್ಯ. ಕಿರಾತಾರ್ಜುನಯ್ಯ ಅವೇ ನಾನು ಕೂಡ ಓದಕ್ಕೆ ಅವೇ ಅನ್ಕೊಂಡ್ಬಿಟ್ಟಿದ್ದೆ, ಅವೇ ಮಹಾಕಾವ್ಯಗಳು. ಅದು ಮೀರಿಸ್ತಕ್ಕಂಥ ಕಾವ್ಯನ ನಮ್ಮ ಮಾತುರು ಬರೆದಿದ್ದಾರೆ. ಒಮ್ಮೆ ಪೂನಾದಲ್ಲಿ ಮಾಘ ಕವಿ ಶಿಶುಪಾಲವಧ ಅಂತ ಒಂದು ಗ್ರಂಥ ಬರೆದ. ಮಾಘ ಅಂತ ಒಬ್ಬ ಕವಿ ಹೆಸರು, ಶಿಶುಪಾಲವಧ ಅಂತ ಒಂದು ಗ್ರಂಥದ ಹೆಸರು, ಪಾಂಡವರ ಕಥೆನೆ. ಇದು ಬರೆದ್ಬಿಟ್ರೆ ಎಲ್ಲರೂ ಭಾಳ ಚೆನ್ನಾಗಿದೆ ಹಾಗೆ ಹೀಗೆ ಅಂತ. ಅದು ನೋಡಿ ನಮ್ಮ ವಾದಿರಾಜ ಸ್ವಾಮಿಗೆ ಒಂಥರ ಅನಿಸ್ತು, ಸರಿ ಇಲ್ಲ ಅಂತ.
ಅವರು ಅದೇ ವಿಷಯ ಶಿಶುಪಾಲವಧದಲ್ಲಿ ಏನ್ ಕಥೆ ಇದೆಯೋ ಅದೇ ಕಥೆಯನ್ನ ಇವರು ಬರೆದ್ರು. ಏನಂತ ಬರ್ತೀನಿ ನೋಡಿ, ರುಕ್ಮಿಣೀಶ ವಿಜಯ ಅಂತ ಬರೆದ್ರು. ಎರಡು ಒಂದೇ. ಮಹಾಗ ಶಿಶುಪಾಲವಧ ಬೇರೆ ಅಲ್ಲ, ರುಕ್ಮಿಣೀಶ ಬೇರೆ ಅಲ್ಲ, ಹೆಸರು ಚೇಂಜ್ ನೋಡಿ. ಹೆಸರಾಗಿದೆ ರುಕ್ಮಿಣೀಶ ವಿಜಯ. ಹೇಗಿದೆ ಇದು? ಶಿಶುಪಾಲ ವಧ. ಚೆನ್ನಾಗಿದೆಯಾ? ಹಾಗೆ ಬರೆದಾಗ ಅವ್ರಿಗೆ ಆಶ್ಚರ್ಯ ಆಯ್ತು. ಅದೇ ರೀತಿಯಾಗಿ ನಮ್ಮ ಸುಧೀಂದ್ರ ತೀರ್ಥರು ಸಂಚಾರ ಮಾಡ್ತಾ ಮಾಡ್ತಾ ಹೋದಾಗ ಕೆಲವರು ಹೇಳಿದೆ ಭಾಗ ಇಂತ ಎಲ್ಲ ಈ ಮಾದ್ದೂರಲ್ಲಿ ಬರೇ ಫಿಲಾಸಫಿ ಇನ್ ವೇದಾಂತ ಗ್ರಂಥಗಳು ಟೀಕಾ ಟಿಪ್ಪಣಿ ಬರೀತಾರಾಗ್ಲಿ ನಮ್ಮ ಸಾಹಿತ್ಯ ಅಲಂಕಾರ ಶಾಸ್ತ್ರಕ್ಕೆ ಏನು ಬರೆಯಕ್ಕಿಲ್ಲ ಅಂತ. ನಾಟಕ ಬರೆಯೋದು, ಶಾಕುಂತಲ, ಪ್ರತಿಮಾ ನಾಟಕ, ಅವೆಲ್ಲ ಅನೇಕ ನಾಟಕಗಳಿದ್ದಾವೆ. ಉತ್ತರಾಮಚರಿತ್ರ ಅನೇಕ ನಾಟಕ ಕಾಳಿದಾಸ ಬರೆದೇನೆ. ಮಾಲವಿಕಾಗ್ನಿ ಮಿತ್ರ ಅವೆಲ್ಲ ಓದಿವಿ ನಾನು, ಅದು ಬರೆದೇನೆ. ನಿಮ್ಮಲ್ಲಿ ಯಾರು ಬರೆಯಾಗಿಲ್ಲ. ಸುಧೀಂದ್ರ ತೀರ್ಥರು ನಾವು ಬರಿತೀವಿ ಅಂದ್ರೆ ಸುಭದ್ರಾಪರ್ಣಿಯ ಅಂತ ಒಂದು ದೊಡ್ಡ ನಾಟಕ ಬರೆದಿದ್ದಾರೆ. ಯಾರು? ರಾಘವೇಂದ್ರ ಸ್ವಾಮಿ ಗುರುಗಳು. ಸುಭದ್ರಾಪರ್ಣಿಯ ನಾಟಕ ನಮ್ಮ ಮಾತುರು. ಅಷ್ಟೇ ಅಲ್ಲ, ಅಲಂಕಾರ ಮಂಜರಿ ಅಂತ ಅಲಂಕಾರ ಶಾಸ್ತ್ರಕ್ಕೆ ಬೇಕಾದ ಜನ ಬರೆದಿದ್ದಾರೆ. ಅದು ಇವರು ಅಲಂಕಾರ ಮಂಜರಿ ಅಂತೇಳಿ ಅದ್ರಿಗೆ ಅದು ಅಲಂಕಾರ ಶಾಸ್ತ್ರ ಬರೆದಿರ್ತಕ್ಕಂಥ ವ್ಯಕ್ತಿ ಯಾರೋ ವ್ಯಕ್ತಿನ ಹೊಗಳ್ಕೊಂಡು ಹೋಗಿದ್ದಾರೆ. ಇವರು ಅಲಂಕಾರ ಮಂಜರಿ ಪ್ರತಿಯೊಂದು ವಿಷಯದಲ್ಲೂ ಕೂಡ ತಮ್ಮ ಗುರುಗಳಾಗಿರ್ತಕ್ಕಂಥ ವಿಜೇಂದ್ರ ಉದಾಹರಣೆ ಕೊಟ್ಟು ಹೊಗಳ್ತಂತ ಬರೆದಿದ್ದಾರೆ. ಹೀಗೆ ವಾಕ್ಯಾರ್ಥ ಮಾಡಿ ಎಲ್ಲರೂ ಸೋಲಿಸಿ ಬಂದಿರತಕ್ಕಂಥ ಮಹಾನುಭಾವರು ಸುಧೀಂದ್ರ ತೀರ್ಥರು. ಸುಧೀಂದ್ರ ತೀರ್ಥರ ಬಗ್ಗೆ ನಾವು ಹೇಳಬೇಕು ಒಂದು ಮಾತು. ನಾನು ಹಿಂದಿನ ಕಥೆಯಲ್ಲಿ ಹೇಳಿದ್ದೆ, ವ್ಯಾಸರಾಜರು ಪೀಠವನ್ನ ಕೊಡ್ಲಿಲ್ಲ, ಆಶ್ರಮ ಕೊಟ್ಟರು. ವಿಜೇಂದ್ರಾಚಾರ್ಯನ ಹೋಗಿ ವಿಜೇಂದ್ರ ತೀರ್ಥರಾಗ್ಬಿಟ್ರು. ಅವರು ವಿಷ್ಣು ತೀರ್ಥರು ಹೋಗಿ ವಿಜೇಂದ್ರ ಆಗ್ಬಿಟ್ರು. ಅವರಿಗೆ ಯಾರು ಆಶ್ರಮ ಕೊಟ್ಟರು? ವ್ಯಾಸರಾಜರು. ಹಾಗಾದರೆ ಇಲ್ಲಿ ಒಂದು ಚಿನ್ನ ಒಂದು ವ್ಯತೆ ಬಂತಲ್ಲಪ್ಪ. ವಿಜೇಂದ್ರ ತೀರ್ಥರು ಪಟ್ಟಾಭಿಷೇಕ ಮಾಡಿದ್ದು ಸುರೇಂದ್ರ ತೀರ್ಥರು. ಆದರೆ ವಿಜೇಂದ್ರ ತೀರ್ಥರಿಗೆ ಆಶ್ರಮ ಕೊಡಲಿಲ್ಲ. ನೆಕ್ಸ್ಟ್ ಬಂದವರು ಸುಧೀಂದ್ರ ತೀರ್ಥರು. ಸುಧೀಂದ್ರ ತೀರ್ಥರಿಗೆ ಒಂದು ವೇಳೆ ವಿಜೇಂದ್ರ ತೀರ್ಥ ಆಶ್ರಮ ಕೊಟ್ಟಿದ್ದರೆ ಇಲ್ಲಿ ಆಶ್ರಮ ವಿಘ್ನ ಆಗ್ತಿತ್ತು. ಯಾಕಂದ್ರೆ ವಿಜೇಂದ್ರ ತೀರ್ಥರಿಗೆ ಆಶ್ರಮ ಯಾರು ಕೊಟ್ಟಿಲ್ಲ, ಮಠ ಅಡ್ಡ ಆಯ್ತು. ಅದಕ್ಕೆ ಬುದ್ಧಿವಂತಿಕೆ ಮಾಡಿ ನಾರಾಯಣಾಚಾರ್ಯ ಒಂದು ಚಿಕ್ಕ ಬಾಲಕ ಸುಧೀಂದ್ರ ತೀರ್ಥರು ಅವ್ರು ಕರ್ಕೊಂಡ್ಬಂದು ಸುರೇಂದ್ರ ತೀರ್ಥರೇ ಅವರಿಗೆ ಆಶ್ರಮ ಕೊಟ್ಟರು. ಸುರೇಂದ್ರ ತೀರ್ಥರು ಆಶ್ರಮ ಕೊಟ್ಟರು, ವಿಜೇಂದ್ರ ತೀರ್ಥ ಪಟ್ಟಾಭಿಷೇಕ ಮಾಡಿದ್ರು. ಇಲ್ಲಿ ವ್ಯತ್ಯಾಸ ಏನೂ ಆಗಲಿಲ್ಲ. ಆಶ್ರಮದಲ್ಲೂ ನಿಲ್ಲಿಲ್ಲ, ಪಟ್ಟಾಭಿಷೇಕದ ವ್ಯತ್ಯಾಸ ಇಲ್ಲ. ವಿಜೇಂದ್ರ ಪಟ್ಟಾಭಿಷೇಕ ಮಾಡಿದರೆ ಯಾರು? ಸುರೇಂದ್ರ ತೀರ್ಥರು. ಸುಧೀಂದ್ರ ತೀರ್ಥರು ಆಶ್ರಮ ಕೊಟ್ಟರು ಯಾರು? ಸುರೇಂದ್ರ ತೀರ್ಥರು. ಅದರಿಂದ ಆಶ್ರಮನೂ ಕೊಟ್ಟಂಗೆ ಆಯ್ತು, ಪಟ್ಟಾಭಿಷೇಕ ಅಲ್ಲಿ ವಿಚ್ಛೇದ ಬರಲಿಲ್ಲ. ಚಿಕ್ಕ ವಯಸ್ಸಿಗೆ ನಾರಾಯಣಾಚಾರ್ಯರು ವಿಜೇಂದ್ರ ತೀರ್ಥರ ಹತ್ರ ಪಟ್ಟಾಭಿಷೇಕ ಮಾಡಿಸ್ಕೊಂಡ್ರು, ಸುರೇಂದ್ರ ತೀರ್ಥರ ಹತ್ರ ಆಶ್ರಮ ಪಡ್ಕೊಂಡ್ರು. ಇಂತಹ ವ್ಯಕ್ತಿಗಳು ದೊಡ್ಡವರಾದ ವಾಕ್ಯಾರ್ಥವನ್ನು ಮಾಡಿ ಗ್ರಂಥಗಳನ್ನ ಎಲ್ಲವನ್ನು ಕೂಡ ಬರೀತಕ್ಕಂಥದ್ದು. ಅಷ್ಟೇ ಅಲ್ಲ, ಇವತ್ತು ನೋಡಿ ಎಲ್ಲರೂ ಭಾಗವತ ಕೇಳ್ತೀರಿ. 12 ಸ್ಕಂದ ಭಾಗವತ ಇದೆ. ಅದರಲ್ಲಿ 2ನೇ ಸ್ಕಂದ, 11ನೇ ಸ್ಕಂದ ತುಂಬಾ ಕಠಿಣವಾಗಿರ್ತಕ್ಕಂಥ ಸ್ಕಂದಗಳು. ಅವುಗಳಿಗೆ ನಮ್ಮ ಸುಧೀಂದ್ರ ತೀರ್ಥರು ಕಾಮಿಟ್ರಿ ಬರೆದಾರೆ. ಯಾವುದು ಪೂರ್ತಿ ಬರೆದಿಲ್ಲ, 2ಕ್ಕೆ ಬರೆದಿದ್ದಾರೆ. 2ನೇ ಸ್ಕಂದಕ್ಕೆ 11ನೇ ಸ್ಕಂದಕ್ಕೆ. ಯಾಕೆಂದ್ರೆ ಇವತ್ತು ನಮ್ಮಲ್ಲಿ ಉಪಲಬ್ಧ ಸಿಗ್ತದೆ, ಬರೆದಿದ್ದಾರೆ. ಆ ಕಠಿಣವಾಗಿರ್ತಕ್ಕಂಥ ಸುಲಭವಾಗಿ ತಿಳ್ಕೊಳ್ಳಿ ಅಂತೇಳಿ ಅದಕ್ಕೆ ಬರ್ತಕ್ಕಂಥವರಾಗಿದೆ. ಅನೇಕ ಗದ್ಯಗಳನ್ನು ಬರೆದಿದ್ದಾರೆ. ಬಿಜಾಪುರ ಅಂತಲ್ಲಿ ಅವ್ರಿಗೆ ಬಿಜಾಪುರಲ್ಲಿ ಹೋದಾಗ ಅವ್ರಿಗೆ ಮುಸ್ಲಿಂ ಸಮಾಜ ಅದಲ್ಲ, ಈಗಲೂ ಅದ ಜನ ಇದ್ದಾರೆ. ಅಲ್ಲಿದ್ದಾಗ ರಾಜ ಬಂದ್ಬಿಟ್ಟು ನೀವು ಏನು ಬ್ರಾಹ್ಮಣರು ಅಂತೀರಿ, ಸ್ವಾಮಿಗಳು ಅಂತೀರಿ, ಏನು ಮಾಡ್ತೀರಿ ಅಂದ್ರೆ ರಾತ್ರಿ 12 ಗಂಟೆಗೆ ಸೂರ್ಯನನ್ನ ತೋರಿಸಿದ್ದಾರೆ ಬಿಜಾಪುರದಲ್ಲಿ. ನಮ್ಮ ಸುಧೀಂದ್ರ ಆರ್ಯ ಗುರುಗಳು ಸುಧೀಂದ್ರ. ಆಗ ಅಲ್ಲಿ ಮುಸ್ಲಿಂ ರಾಜನಿಗೆ ಆಶ್ಚರ್ಯವಾಗಿ ಅನೇಕ ಪಟ್ಟಣಗಳನ್ನ ಆ ಮತಕ್ಕೆ ದಾನವಾಗಿ ಕೊಟ್ಬಿಟ್ಟ ಅಂತೇಳಿ ಅವ್ರ ಜೀವನ ಚರಿತ್ರೆ ಬರ್ತಕ್ಕಂಥದ್ದಾಗಿದೆ. ಅಂತ ಕುಶಾಗ್ರಮತೆಯೇ ಭಾನುದ್ವಿತೆಯೇ ವಾದಿಬೀರತೆಯೇ ಆರಾಧಿತ ಶ್ರೀಪತೆಯೇ ಸುಧೀಂದ್ರ ಯತೆಯೇ ನಮ್ಮ ಭಾನುದ್ವಿತೆಯೇ ಸೂರ್ಯನಂತೆ ತೇಜಸ್ಸುತಕ್ಕಂಥ ಮಹಾಜ್ಞಾನಿಗಳು. ಕುಶಾಗ್ರಮತೆಯೇ, ಕುಶ ಅಂದ್ರೆ ದರ್ಬೆಯ ಕೊನೆಗಿರ್ತಕ್ಕಂಥ ಚೂಪು, ಅದರಂತ ಮತಿ, ಒಳ್ಳೆ ಬುದ್ಧಿ ಆಗಿದ್ರೆ ಬಹಳ ಶ್ರೇಷ್ಠವಾದ ಬುದ್ಧಿ ಉಳ್ಳವರು ಸುಧೀಂದ್ರ. ಅದಕ್ಕೆ ವಿಸ್ತೃತೋಹಮಿವಾದ ಸಂಗನೆ ವಾಕ್ಯಾರ್ಥ ಮಾಡುವಲ್ಲಿ ನನ್ನಂತೆ ಆಗೋ ರಾಘವೇಂದ್ರ ತೀರ್ಥ ಅಂತ ಆಶೀರ್ವಾದ ಮಾಡಿಬಿಟ್ಟು ವಿಸ್ತೃತೋಹಮಿವಾದ ಸಂಗರೆ ರಾಘವೇಂದ್ರ ಯತಿರಾಡ್ ಸಮೇತ ಈ ಭೂಮಿಯಲ್ಲಿ ರಾಘವೇಂದ್ರ ತೀರ್ಥರು ಎಂಬುದಾಗಿ ಪ್ರಸಿದ್ಧಿಯನ್ನ ಪಡಿ ಅಂತ ನಮ್ಮ ಸುಧೀಂದ್ರ ತೀರ್ಥರು ಸುಮಾರು 358 ವರ್ಷಗಳ ಹಿಂದೆ ಇವರಿಗೆ ಆಶ್ರಮವನ್ನು ಕೊಟ್ಟು ತಾವು ಆಶೀರ್ವಾದ ಮಾಡಿ. ಈ 3 ಜನ ಆಶೀರ್ವಾದ ಬಲದಿಂದ ಇವತ್ತು ರಾಯರು ಯಾವ ರೀತಿ ಇದ್ದಾರೆ ಅಂತ ನಿಮ್ಮೆಲ್ಲರಿಗೂ ಪ್ರತ್ಯಕ್ಷವಾಗಿ ಕಾಣ್ತಾ ಇದೆ. ನೋಡ್ತೀರಿ ಅವ್ರಿಗೆ ಎಷ್ಟು ಮಧ್ವಾಚಾರ್ಯ ಹಿಡ್ಕೊಂಡು ಎಲ್ಲಾ ಬೃಂದಾವನ ಬಂದ್ರು ಕೂಡ ಇವತ್ತು ರಾಯರ ಬೃಂದಾವನ ಇದ್ದಷ್ಟು ಪ್ರಪಂಚದಲ್ಲಿ ಯಾವ ಬೃಂದಾವನ ಇಲ್ಲ. ಆದ್ರೆ ಮಧ್ವಾಚಾರ್ಯ ಕೆಟ್ಟವ್ರ, ಸಣ್ಣವ್ರ, ಟಿಕ ಕಮ್ಮಿನ, ಬಾಹುಬಲ ಕಮ್ಮಿನ.
ಅದಲ್ಲ. ರಾಘವೇಂದ್ರ ಸ್ವಾಮಿಯವರಿಗೆ ಯಾವಾಗ ಸಪ್ತಮ ಸ್ಕಂದ ಭಾಗವತದಲ್ಲಿ ನರಸಿಂಹದೇವರು ಪ್ರತ್ಯಕ್ಷ ಆದ ತಕ್ಷಣ ಪ್ರಹ್ಲಾದನ್ನ ತೊಡೆ ಮೇಲೆ ಕೂರಿಸ್ಕೊಂಡು, ಪ್ರಹ್ಲಾದ ಬಾ, ತಡವಾಯ್ತೇನಪ್ಪ, ನಿನ್ನ ತಂದೆ ಹಿರಣ್ಯಕಶಿಪು ಹಿಂಸೆ ಕೊಡ್ತಾ ಇದ್ದ, ಅದು ತಳ್ಕೊಳ್ಳೋಕೆ ಕಷ್ಟಪಟ್ಟಿಲ್ಲ ಮಗು, ತಡವಾಯ್ತನ ಬದಿದ್ದು ಅಂತ ಮುದ್ದು ಮಾಡಬೇಕಾದ್ರೆ ತೊಡೆ ಮೇಲೆ ಕೂರಿಸ್ಕೊಂಡಿಲ್ಲ. ಕೂರಿಸ್ಕೊಂಡ್ ಮುಂಚೆ ಮುದ್ದು ಮಾಡಕ್ ಮುಂಚೆ ಉಗ್ರವಾಗಿದ್ರು ನರಸಿಂಹದೇವರು. ಅಲ್ಲಿ ಲಕ್ಷ್ಮೀದೇವಿ ಬಂದಿದ್ರು. ಇಂಥ ಅವತಾರ ನೋಡೇ ಇಲ್ಲ ಅಂದು ಲಕ್ಷ್ಮೀದೇವಿ. ಇದು ಭಾಗವತದಲ್ಲಿ ಬರುವಂತ ವಾಕ್ಯ. ಆದ್ರೆ ಲಕ್ಷ್ಮೀದೇವಿ ನೋಡದೆ ರೂಪಗಳು ನರಸಿಂಹದೇವ್ರಿಗೆ ಯಾವೂ ಇಲ್ಲ, ಭಗವಂತನಿಗಿಲ್ಲ. ಎಲ್ಲ ನೋಡಿದಾಳೆ, ಇಲ್ಲಿ ನಾಟಕ ಮಾಡ್ತಾರೆ ಅಷ್ಟೇ. ಯಾಕೆ ಲೋಕದಲ್ಲಿ ಇರ್ಬೇಕಲ್ಲ, ಲಕ್ಷ್ಮಿ ನಾಟಕ ಮಾಡಿ ಇಂಥ ರೂಪ ನಾನು ನೋಡೇ ಇಲ್ಲ. ಅಂತ ರೂಪ ಎಂಥದ್ದು? ಮನುಷ್ಯ ಅಲ್ಲ, ಪ್ರಾಣಿ ಅಲ್ಲ, ನರಸಿಂಹ. ನರಯುವ ಸಿಂಹ ನರಸಿಂಹ ಅಂತ ರೂಪ ಬಂದಿದೆ. ನೀವು ಯೋಚನೆ ಮಾಡಿ ನೋಡಿ, ಒಮ್ಮೆ ಯೋಚನೆ ಮಾಡಿ. ಅನೇಕ ಅವತಾರ ಭಗವಂತ ಸಹಸ್ರ ವಿಶ್ವಾಸನಾಮ ಹೇಳ್ತೀರಿ, ಅವೆಲ್ಲ ಭಗವಂತ ನಾಮ. 24 ನಾಮ ಹೇಳ್ತೀರಿ, ಅದು ಭಗವಂತ ನಾಮ. 10 ನಾಮ ಹೇಳ್ತೀರಿ, ಯಾವ? ಮತ್ಸ್ಯ, ಕೂರ್ಮ, ವರಾಹ, ನರಸಿಂಹ, ವಾಮನ, ಪರಶುರಾಮ, ರಾಮ, ಕೃಷ್ಣ, ಬೌದ್ಧ, ಕಲ್ಕಿ 10 ಅವತಾರ ಹೇಳ್ತೀರಿ. ಇದರಲ್ಲಿ ನರಸಿಂಹದೇವರ ಅವತಾರ ಯಾತಕ್ಕೋಸ್ಕರ ಆಯ್ತು? ಹುಡುಕಿ, ಮಹಾಭಾರತ, ಭಾಗವತ ಎಲ್ಲ ಹುಡುಕ್ರಿ, ಎಲ್ಲಿ ಬೇಕಾದ್ರೆ ನೋಡ್ರಿ, ತೆಗೆದು ನೋಡಿ. ಕೇವಲ ಪ್ರಹ್ಲಾದ ರಾಜರಿಗೋಸ್ಕರನೇ ನರಸಿಂಹದೇವರ ಅವತಾರವಿನ ಬೇರೆ ಯಾವುದಕ್ಕೂ ನರಸಿಂಹದೇವರ ಅವತಾರ ಆಗಿಲ್ಲ ಅಂತ ಭಗವಂತ ಪ್ರಹ್ಲಾದ ಅನುಗ್ರಹ ಮಾಡ್ಬೇಕಾದ್ರೆ ಅವತಾರ ಮಾಡಿರ್ಬೇಕಾದ್ರೆ ಅದೇ ಪ್ರಹ್ಲಾದ ಅವತಾರಿಗೆ ಆಗಿರ್ತಕ್ಕಂಥ ರಾಘವೇಂದ್ರ ತೀರ್ಥರಿಗೆ ಅನುಗ್ರಹ ಮಾಡದೇ ಇರ್ತಾನೇನು? ಅನುಗ್ರಹ ಮಾಡೇ ಮಾಡ್ತಾನೆ. ಅದಕ್ಕೆ ಮಧ್ವಾಚಾರ್ಯನ ಆರಂಭ ಮಾಡ್ಕೊಂಡ್ಬಂದು ಸುಧೀಂದ್ರ ತೀರ್ಥರ ತನಕ ಎಷ್ಟು ಯತಿಗಳಿದ್ರು ಅವರೆಲ್ಲರೂ ಕೂಡ ರಾಘವೇಂದ್ರ ಸ್ವಾಮಿ ನಿಂತ್ಕೊಂಡು ಆಶೀರ್ವಾದ ಮಾಡ್ತಾ ಇದ್ದಾರೆ. ರಾಯರು ನಿಂತ್ಕೊಂಡು 14 ಪೀಠದಲ್ಲಿರ್ತಕ್ಕಂಥ ಎಲ್ಲ ಯತಿಗಳು ಕೂಡ ಆ ರಾಯರು ನಿಂತ್ಕೊಂಡು ಪ್ರಾರ್ಥನೆ ಮಾಡ್ತಾರೆ. ಇವೆರಡು ದೃಷ್ಟಿಯಿಂದ ರಾಘವೇಂದ್ರ ಸ್ವಾಮಿಗಳು ಎಲ್ಲರಿಗೂ ಕೂಡ ಅನುಗ್ರಹ ಮಾಡಿಕೊಂಡು ವಿಶ್ವದಲ್ಲಿ ಪ್ರಸಿದ್ಧಿನ ಪಡ್ಕೊಂಡಿದ್ದಾರೆ. ಅಂತಹ ರಾಘವೇಂದ್ರ ತೀರ್ಥರ್ಗ ನೀನು ರಾಘವೇಂದ್ರ ತೀರ್ಥರಾಗಿ ಪ್ರಸಿದ್ಧಿ ಪಡಿ. ಸುಮೇಧತಾಂ, ಮೇಧನ ಅಂದ್ರೆ ಭೂಮಿಯಲ್ಲಿ ಪ್ರಸಿದ್ಧನಾಗು. ರಾಘವೇಂದ್ರ ತೀರ್ಥ ಅಂತೇಳಿ ಪ್ರಸಿದ್ಧನಾಗು ಅಂತೇಳಿ ಈ ಪೂರ್ವಕವಾಗಿ ಸುಧೀಂದ್ರ ತೀರ್ಥರು ಅವರಿಗೆ ಆಶೀರ್ವಾದವನ್ನು ಮಾಡ್ತಕ್ಕಂಥವರ ಆಶೀರ್ವಾದ ಮಾಡಿದ್ರು, ಸನ್ಯಾಸಿ ಕೊಟ್ಟರು, ರಾಘವೇಂದ್ರ ತೀರ್ಥರಾದ್ರು. ಮುಂದೇನಾಗಬೇಕು? ಪಟ್ಟಾಭಿಷೇಕ ಮಾಡ್ಬೇಕಲ್ಲ. ಪಟ್ಟಾಭಿಷೇಕ ಮಾಡದ ಹೋದ್ರೆ ಅದು ಅವ್ರ ಪೀಠಕ್ಕೆ ಬರೋ ಸಾಧ್ಯ ಇಲ್ಲ. ಸನ್ಯಾಸಿ ಏನಾಯ್ತು ಅಂತ ಮುಂದೆ ಮಂತ್ರೈ ಪೂತೈ ವಾರಿಜಾದ್ಯೈ ಪ್ರಸೂನೈ ಮುಕ್ತೈ ರಥಜಾಲೈರುಪೇತೈ. ಸುಧೀಂದ್ರ ತೀರ್ಥರು ರಾಘವೇಂದ್ರ ಸ್ವಾಮಿ ಅವರ ತಲೆಯ ಮೇಲೆ ವಿಶೇಷವಾಗಿರುತ್ತೆ ಬಂಗಾರದ ತಟ್ಟೆಯನ್ನಿಟ್ಟು ಅದರೊಳಗೆ ಸಾಲಿಗ್ರಾಮ, ಚಕ್ರಾಂಕಿತ, ವಿಷ್ಣುಪಾದವೆಲ್ಲವನ್ನು ಇಟ್ಟು ಶಂಖದಿಂದ ಮುತ್ತು ರತ್ನಗಳಿಂದ ತುಂಬಿಸಿ ಅಭಿಷೇಕವನ್ನು ಮಾಡಿದರು. ಸಿಂಹಾಸನದಲ್ಲಿ ಕುಡಿಸಿ ಅಭಿಷೇಕ ಮಾಡಿ ಪಟ್ಟಾಭಿಷೇಕನಾಗಿ ಮಾಡಿ ತಮ್ಮಲ್ಲಿರ್ತಕ್ಕಂಥ ಮೂಲ ರಾಮದೇವರು, ಆ ವಿಶಿಷ್ಟವಾಗಿರ್ತಕ್ಕಂತಹ ದಿಗ್ವಿಜಯ ರಾಮದೇವರು, ಜಯ ರಾಮದೇವರು ಎಲ್ಲವನ್ನು ಕೂಡ ಆ ರಾಘವೇಂದ್ರ ತೀರ್ಥರಿಗೆ ಕೊಟ್ಟು ನಿಂತೆ ನೀವು ಪೂಜೆ ಮಾಡ್ಕೊಂಡು ಹೋಗಪ್ಪ, ಇದು ಮುಂದುವರ್ಸ್ಕೊಂಡು ಹೋಗುವ ಅಂತೇಳಿ ಅವ್ರಿಗೆ ಸಂಪೂರ್ಣ ಆಶೀರ್ವಾದ ಮಾಡಿ ನಮ್ಮಲ್ಲಿರ್ತಕ್ಕಂಥ ಎಲ್ಲವೂ ಏನು ಕೊಟ್ಟರು ಅಂತ ಹೇಳ್ತಾರೆ. ಶ್ರೀರಾಮಾರ್ಚ್ಯ ವ್ಯಾಸದೇವೋಪಲೌಧೌ ಶಾಸ್ತ್ರೌ ಘಾನ ಪುಸ್ತಕಂ ಚಾಮರೇ ಚ ಶ್ವೇತಶ್ಚಕ್ರಂ ಸ್ವರ್ಣಯಾನಂ ಸವಾದ್ಯಂ ಪ್ರಾದಾದಸ್ಮೈ ರಾಜಚಿಹ್ನಂ ಸರ್ವಂ. ಇಷ್ಟು ಕೊಟ್ರಂತೆ. ಏನೇನು ಅಂದ್ರೆ 2 ವ್ಯಾಸಮುಷ್ಟಿಗಳು, ಸ್ವಾಮಿ ತೋರಿಸ್ತಾರೆ ನೋಡಿ, ಪೂಜೆ ಮಾಡಿ ಬನ್ನಿ. ಆಮೇಲೆ ಮೂಢರಾಮದಲ್ಲಿ ಪಡ್ತೇವೆ. ಆಮೇಲೆ ಶಾಸ್ತ್ರ ಸಮೂಹ ಪುಸ್ತಕಗಳು, 2 ಚಾಮರಗಳು, ಶ್ವೇತಛತ್ರ, ಆನೆ ಅಂಬಾರಿ ಚಿನ್ನದ ಮಂಟಪ, ಶಂಖ, ಗವಳ, ಮದ್ದಿಗೆರೆ, ಬೇರೆ, ಕಾಳೆ, ನವವಾದ್ಯಗಳು, 4 ವಿಧ ವಾದ್ಯಗಳು, ಈ ಪ್ರಕಾರವಾಗಿ ರಾಜ ಚಿಹ್ನೆಗಳು ಎಲ್ಲವೂ ಶಿಷ್ಯರಾಗಿರ್ತಕ್ಕಂಥ ರಾಘವೇಂದ್ರ ತೀರ್ಥರಿಗೆ ಎಲ್ಲವನ್ನು ಕೂಡ ಸುಧೀಂದ್ರ ತೀರ್ಥರು ಕೊಡ್ತಕ್ಕಂಥವ್ರು. ಅದನ್ನು ಮುಂದೆ ಈ ಪೀಠವನ್ನು ಮುಂದುವರಿಸಿಕೊಂಡು ಹೋಗುವ ಅಂತೇಳಿ ಸುಧೀಂದ್ರ ತೀರ್ಥರು ಎಲ್ಲವನ್ನು ಕೊಟ್ಟು ಕೆಲವು ದಿವಸ ರಾಘವೇಂದ್ರ ತೀರ್ಥರು ಅವರು ಜೊತೆಯಲ್ಲೇ ಸಂಚಾರ ಮಾಡಿ ಕೊನೆಯಲ್ಲಿ ಆಚಾರ್ಯ ರಾಜಮಾನ ಶ್ರುತಿ ಶಿಖ ಕಲಯ ರಾಜಲಕ್ಷ್ಮೀ ಸುಧೀಂದ್ರೇ ಮುಕ್ತ್ವಾ ತಂ ತುಂಗಭದ್ರ ತಟಭುವಿ ಗುರುಭಿಃ ಬ್ರಾಜಮಾನಂ ತಪೋಭಿಃ ರಾಜಂತಂ ಕುಂಭಕೋಣೆ ರಘುಪದ ಚರಣ ಸೇವನಾ ಸಕ್ತಚಿತ್ತಂ ವಿದ್ವಾಂಸಂ ವರ್ಧಮಾನಂ ಗುಣಗಣ ಜಲಧಿಂ ಸಂಶ್ರಿತಂ ರಾಘವೇಂದ್ರಂ. ಕೊನೆಗೆ ರಾಘವೇಂದ್ರ ಸ್ವಾಮಿಗಳವರ ಜೊತೆಯಲ್ಲೇ ಸಂಚಾರ ಮಾಡ್ತಾ ಇದೇ ನಮ್ಮ ಕೊಪ್ಪಳ ಜಿಲ್ಲೆ ಗಂಗಾವತಿ ತಾಲೂಕು
ಆನೆಗೊಂದಿಯ ತುಂಗಭದ್ರಾ ನದಿ ಮಧ್ಯದಲ್ಲಿ ಪದ್ಮನಾಭ ತೀರ್ಥಾದಿಗಳು ಅನೇಕ ಬೃಂದಾವನಗಳ ಮಧ್ಯದಲ್ಲಿ ಸುಧೀಂದ್ರ ತೀರ್ಥರು ಕೊನೆಯ ಆಯ್ಕೊಂಡ ಬೃಂದಾವನವನ್ನು ಇದೇ ರಾಘವೇಂದ್ರ ಸ್ವಾಮಿಗಳು ಹೋಗಿ ಆ ನವೃಂದಾವನದಲ್ಲಿ ಸುಧೀಂದ್ರ ತೀರ್ಥರ ಬೃಂದಾವನವನ್ನು ಮಾಡಿ ಅಲ್ಲಿ ಮಹಾಸಮಾರಾಧನೆ ಮಾಡಿ ಮನೆ ಸಂಚಾರ ಮಾಡ್ತಾ ಮಾಡ್ತಾ ನವೃಂದಾವನದಿಂದ ಸೀದಾ ಕುಂಭಕೋಣಕ್ಕೆ ಹೋಗಿ ಆ ಕುಂಭಕೋಣದಲ್ಲಿ ವಿಜೇಂದ್ರ ತೀರ್ಥ ಸನ್ನಿಧಾನದಲ್ಲಿ ತಾವು ಪಾಠ ಪ್ರವಚನ ಮಾಡಿ ವಾಸ ಮಾಡಿಕೊಂಡಿದ್ರು ಎಂಬತಕ್ಕಂಥ ಕಥಾಭಾಗದೊಂದಿಗೆ ಇವತ್ತು ಪ್ರವಚನ ಮುಗಿಸ್ತಾ ಇದ್ದೇನೆ. ಹರಿ ಓಂ ಶ್ರೀಕೃಷ್ಣ ಅರ್ಪಣಮಸ್ತು.